ಸೊ ಇವತ್ತು ಪ್ರಾಡಕ್ಟ್ ಗೆ ಹೋಗೋಕ್ಕಿಂತ ಮುಂಚೆ ಸೊ ಕೆಲವೊಂದು ಇಂಪಾರ್ಟೆಂಟ್ ನಾಲೆಡ್ಜ್ ಅನ್ನ ತಿಳ್ಕೊಂತ ಹೋಗೋಣ. ಸೊ ನೀವು ನೋಡ್ತಾ ಇರಬಹುದು ಸರ್ವಿಕ್ಸ್ ಕ್ಯಾನ್ಸರ್ ಪ್ರಿವೆನ್ಷನ್ ಅಂಡ್ ಅವೇರ್ನೆಸ್ ಪ್ರೋಗ್ರಾಮ್. ಸೊ ಇದನ್ನ ನಾನು ತುಂಬಾ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಮ್ಗೆ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳು ಅವರಿಗೆ ಗೊತ್ತಿಲ್ಲ. ಸೊ ಅದನ್ನ ನಾವು ತಿಳಿಸುವಂತಹ ಒಂದು ಕಾರ್ಯಕ್ರಮ ಇದು. ಸೊ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಅವರಿಗೆ ಯಾವ ಪ್ರಾಬ್ಲಮ್ಸ್ ಇದೆ ಸೊ ಅದನ್ನ ಅನಲೈಸ್ ಅವ್ರು ಮಾಡ್ಕೊಂತಾರೆ. ಸೊ ನಾವ್ ಇದನ್ನ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಸೊ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಅನಲೈಸ್ ಮಾಡ್ಕೊಂಡು ಅದಕ್ಕೆ ಸೂಟೇಬಲ್ ಆಗಿ ಅವರು ಪ್ರಿಕಾಷನರಿ ಮೆಜರ್ಸ್ ನ ತಗೊಂತ ಹೋಗ್ತಾರೆ. ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು ಎಲ್ಲಾ ಲೇಡೀಸಿಗೂ. ತುಂಬಾನೇ ಹೆಲ್ಪ್ ಆಗಿದೆ ಈ ಪ್ರೋಗ್ರಾಮ್ ಇಂದ. ಸೊ ಆ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಸರ್ವಿಕ್ಸ್ ಕ್ಯಾನ್ಸರ್ ಪ್ರಿವೆನ್ಷನ್ ಅಂಡ್ ಅವೇರ್ನೆಸ್ ಪ್ರೋಗ್ರಾಮ್. ಸೊ ಸರ್ವಿಕ್ಸ್ ಕ್ಯಾನ್ಸರ್ ನಮಗೆ ಇವಾಗ ತುಂಬಾನೇ ಕ್ಯಾನ್ಸರ್ ಸಿಂಪ್ಟಮ್ಸ್ ಗಳು ಬಹಳ ಕಾಣ್ತಾ ಇದೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಸರ್ವಿಕ್ಸ್ ಕ್ಯಾನ್ಸರ್ ಆಗಿರ್ಬೋದು, ಲೇಡೀಸಿಗಂತೂ ತುಂಬಾನೇ ಕ್ಯಾನ್ಸರ್ ತುಂಬಾ ಕಾಡ್ತಾ ಇದೆ. ಸೊ ಅದರದ ಬಗ್ಗೆ ನೋಡ್ತಾ ಹೋಗೋಣ, ಯಾಕೆ ಈ ಒಂದು ಕ್ಯಾನ್ಸರ್ ಬರುತ್ತೆ ಅಥವಾ ಏನ್ ಸಮಸ್ಯೆ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಮೇನ್ ಲೇಡೀಸ್ ನ ಹೆಲ್ತ್ ಪ್ರಾಬ್ಲಮ್ ಬಂದ್ಬಿಟ್ಟು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ವೆಜಿನಾದಲ್ಲಿ ರ್ಯಾಷಸ್ ಆಗಿರ್ಬೋದು, ಅಲ್ಸರ್ಸ್ ಆಗಿರ್ಬೋದು, ಸ್ಮೆಲ್ಲಿ ಅಂಡ್ ಸ್ಟಿಕ್ಕಿ ಡಿಸ್ಚಾರ್ಜ್, ವೈಟ್ ಡಿಸ್ಚಾರ್ಜ್ ಆಗಿರ್ಬೋದು ಅಥವಾ ನಾರ್ಮಲ್ ಮೆನ್ಸ್ಟ್ರಲ್ ಡಿಸ್ಚಾರ್ಜ್ ಆಗಿರ್ಬೋದು, ಫೈಬ್ರಾಯ್ಡ್ಸ್, ಯುಟಿರಸ್, ಓವರಿಯನ್ ಸಿಸ್ಟ್, ಸರ್ವಿಕ್ಸ್ ಅಂಡ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಈ ತರದ್ದು ಸಮಸ್ಯೆಗಳು ನಮ್ಗೆ ಲೇಡೀಸ್ ಅಲ್ಲಿ ತುಂಬಾ ಕಾಣಿಸ್ತಾ ಇದೆ. ಜಾಯಿಂಟ್ ಪೇನ್ ಆಗಿರ್ಬೋದು, ಬ್ಯಾಕ್ ಪೇನ್, ಮಸಲ್ ಪೇನ್, ಸ್ಟೊಮಕ್ ಪೇನ್. ಸೊ ಅದಲ್ಲದೆ ಬ್ಲೀಡಿಂಗ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಕೆಲವೊಬ್ರಿಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಬ್ಲೀಡಿಂಗ್ ಸ್ಟಾಪ್ ಆಗ್ತಾ ಇರಲ್ಲ. 1 ವೀಕ್, 10 ಡೇಸ್, 15 ಡೇಸ್ ವರೆಗೂ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಅದನ್ನ ಲಾಂಗ್ ಪೀರಿಯಡ್ ಬ್ಲೀಡಿಂಗ್ ಅಂತ ಕರಿತೀವಿ. ಸೊ ಕೆಲವೊಬ್ರಿಗೆ ಏನಾಗುತ್ತೆ, 1 ಮಂತ್ ಅಲ್ಲಿ 2 ಸರಿ ಅಥವಾ 3 ಸರಿ ಪೀರಿಯಡ್ಸ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತಾನು ಕರಿತೀವಿ. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಲ್ಲಿ 1 ಮಂತ್ ಅಲ್ಲಿ 2 ರಿಂದ 3 ಸರಿ ಆಗೋದು, ಇನ್ನೊಂದು 2 ಮಂತ್ಸ್ ಅಥವಾ 3 ಮಂತ್ಸ್ ಒನ್ಸ್ ಆಗೋದು. ಇದೆಲ್ಲ ನಿಮ್ಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಅದರಿಂದ ಬರ್ತಾ ಹೋಗುತ್ತೆ. ಅಂಡ್ ಪೀರಿಯಡ್ ಪೇನ್ಸ್ ಆಗಿರ್ಬೋದು ಅಥವಾ ಮೆನ್ಸುರೇಷನಲ್ ಕ್ರಾಂಪ್ಸ್ ಆಗಿರ್ಬೋದು, ಅಥವಾ ನಿಮ್ಗೆ ಏನು ಯೆಲ್ಲೋಯಿಶ್ ಡಿಸ್ಚಾರ್ಜ್ ಆಗಿರ್ಬೋದು, ವೈಟ್ ಡಿಸ್ಚಾರ್ಜ್ ಆಗಿರ್ಬೋದು, ಬ್ಯಾಕ್ ಪೇನ್ಸ್ ಆಗಿರ್ಬೋದು, ಆಮೇಲೆ ವೆಜಿನಲ್ ಇಚ್ಚಿಂಗ್ ಅಂತ ಕರಿತೀವಿ. ಸೊ ಅಂದ್ರೆ ಅನ್ಕಂಫರ್ಟೇಬಲ್ ಅಂತ ಕರಿತೀವಿ. ಇದು ಎಲ್ಲಾ ಹೆಲ್ತ್ ಪ್ರಾಬ್ಲಮ್ಸ್ ಲೇಡೀಸಿಗೆ ಬರ್ತಾ ಇದೆ. ಸೊ ಅದ್ ಯಾಕೆ ಬರ್ತಾ ಇದೆ, ಸೊ ಅದಕ್ಕೆ ರೀಸನ್ ಏನು? ಸೊ ಮುಂಚೆ ಹಳೆ ಕಾಲದಲ್ಲಿ, ಸೊ ನಮ್ಮ ಅಜ್ಜ ಅಜ್ಜಿ ಆ ಕಾಲದಲ್ಲಿ ಹೋಗೋದಾದ್ರೆ, ಸೊ ನಮ್ಮ ಅಜ್ಜಿಯರಿಗೆ ಯಾವ ಈ ತರದ ಸಮಸ್ಯೆ ಬರ್ತಾ ಇರ್ಲಿಲ್ಲ. ಸೊ ಅವ್ರಿಗೆ ಯಾಕೆ ಬರ್ತಾ ಇರ್ಲಿಲ್ಲ, ನಮಗೆ ಯಾಕೆ ಬರ್ತಾ ಇದೆ, ಮೇನ್ ರೀಸನ್ ಏನು? ಸೊ ಅದನ್ನ ನೋಡೋದಾದ್ರೆ ಇಲ್ಲಿ ನೋಡ್ಬೋದು. ಸೊ 1 ಔಟ್ ಆಫ್ 3 ವುಮೆನ್, ಅಂದ್ರೆ 3ರಲ್ಲಿ ಒಬ್ರು ಹೆಣ್ಮಗಳನ್ನ ತಗೊಂಡ್ರೆ ಸರ್ವಿಕ್ಸ್ ಕ್ಯಾನ್ಸರ್ ಇಂದ ಅಫೆಕ್ಟ್ ಆಗಿದ್ದಾರೆ. ಸೊ ಇದೆಲ್ಲ ಸರ್ವಿಕ್ಸ್ ಕ್ಯಾನ್ಸರಿನ ಒಂದು ಇಮೇಜಸ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಯೂರಿನರಿ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ನಮ್ಮ ಓವರಿ ಆಗಿರ್ಬೋದು ಅಫೆಕ್ಟ್ ಆಗಿರ್ತಕ್ಕಂತಹ ಇಮೇಜಸ್ ಇದು. ಸೊ ಇವಾಗ ಡೈಲಿ ಬೇಸಿಸ್ ನೋಡೋದಾದ್ರೆ 7 ಮಿನಿಟ್ಸ್ ಗೆ ಒಬ್ರು ಲೇಡಿ ಡೆತ್ ಆಗ್ತಾ ಇದೆ. ಸೊ ಬಿಕಾಸ್ ಆಫ್ ಸರ್ವಿಕ್ಸ್ ಕ್ಯಾನ್ಸರ್. ಇದು ಓವರ್ ಆಲ್ ವರ್ಲ್ಡ್ ಸರ್ವೆ, ಬರೀ ಇಂಡಿಯಾದಲ್ಲ, ಓವರ್ ಆಲ್ ವರ್ಲ್ಡ್ ಸರ್ವೆ. ಸೊ ಇಲ್ಲಿ ನಿಮಗೆ ನೋಡೋದಾದ್ರೆ ಯಾಕೆ ಇಷ್ಟೊಂದು ಸಮಸ್ಯೆ ಭೀಕರವಾಗಿ ಕಾಡ್ತಾ ಇದೆ, ಸೊ ಯಾಕೆ ಇಷ್ಟೊಂದು ಸಿವಿಯರ್ ಆಗಿ ಈ ಒಂದು ಪ್ರಾಬ್ಲಮ್ ಎಫೆಕ್ಟ್ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಸೊ ಬಿಕಾಸ್ ಆಫ್ ದಿಸ್, ನಾವೇನು ರೆಗ್ಯುಲರ್ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡ್ತಾ ಇದೀವಿ. ಸೊ ಎಲ್ಲಾ ಲೇಡೀಸ್ ಹೆಲ್ತ್ ಪ್ರಾಬ್ಲಮಿಗೂ ಮೇನ್ ಆಗಿ ಬರ್ತಕ್ಕಂಥ ಸಮಸ್ಯೆಗೆ ಮೇನ್ ರೀಸನ್ ಸ್ಯಾನಿಟರಿ ನ್ಯಾಪ್ಕಿನ್. ಸೊ ನಾವು ಯೂಸ್ ಮಾಡ್ತಾ ಇರೋ ಸ್ಯಾನಿಟರಿ ನ್ಯಾಪ್ಕಿನ್ ಚೆನ್ನಾಗಿದೆನಾ? ಇಲ್ಲ, ನಾವು ಅದನ್ನ ತಿಳ್ಕೊಳ್ತಾ ಇಲ್ಲ. ಸೊ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಯಾವ್ದೋ ಒಂದು ತಗೊಂಡ್ವಿ, ಯೂಸ್ ಮಾಡಿದ್ವಿ. ಸೊ ಎಲ್ಲಾ ಲೇಡೀಸು ಅದೇ ತರ ಮಾಡ್ತಾ ಇದಾರೆ. ಬಟ್ ಅವರಿಗೆ ನಾವು ಏನ್ ಮಾಡ್ಬೇಕು, ಸೊ ಟ್ರೈನಿಂಗ್ ಕೊಡ್ಬೇಕು ಅಥವಾ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಬೇಕು. ನಾವ್ ಯಾವ್ದನ್ನ ಯೂಸ್ ಮಾಡ್ಬೇಕು, ಯಾವ್ದನ್ನ ಯೂಸ್ ಮಾಡಬಾರ್ದು ಅನ್ನೋ ಗೈಡ್ಲೈನ್ಸ್ ಅವರಿಗೆ ಕೊಡ್ತಾ ಹೋಗ್ಬೇಕು. So ಇಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ ನೋಡೋದಾದ್ರೆ ಡಿಯಾಕ್ಸಿನ್ ಅಂತ ಕರಿತೀವಿ, ದಟ್ ಈಸ್ ಟಾಕ್ಸಿನ್. ಸೊ ನಾವ್ ಏನ್ ರೆಗ್ಯುಲರ್ ಆಗಿ ಸ್ಯಾನಿಟರಿ ನ್ಯಾಪ್ಕಿನ್ ಎಲ್ಲರೂ ಯೂಸ್ ಮಾಡ್ತಾ ಇದಾರೆ, ಸೊ ಅದರಲ್ಲಿ ಇರ್ತಕ್ಕಂಥ ಡಯಾಕ್ಸಿನ್ ಕಂಟೆಂಟ್ ಅಂದ್ರೆ ಟಾಕ್ಸಿನ್ ಏನ್ ಮಾಡ್ತಾ ಇದೆ, ಸೊ ನಮ್ಮ ಹೆಲ್ತ್ ಇಶ್ಯೂಸ್ ಅಂದ್ರೆ ಲೇಡೀಸ್ ನ ಹೆಲ್ತ್ ಇಶ್ಯೂಸ್ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಗೆ ಮೇನ್ ರೀಸನ್ ಅಂತಾನೆ ಹೇಳ್ಬೋದು. ಸೊ ಯಾಕೆ? ಸೊ ಆನ್ ಆವರೇಜ್ ನಮ್ಮ ಲೈಫ್ ಸ್ಪ್ಯಾನ್ ಅಲ್ಲಿ
ಸೊ ನಾವು ಸ್ಯಾನಿಟರಿ ನ್ಯಾಪ್ಕಿನ್ 15,000 ಪೀಸಸ್ ನಾವು ಯೂಸ್ ಮಾಡ್ತೀವಿ ಅರೌಂಡ್ ಫಾರ್ 35 years. ಸೊ 35 years ಪೀರಿಯಡ್ಸ್ ಲೈಫ್ ಸೈಕಲ್ ಅಲ್ಲಿ 15,000 ಪೀಸಸ್ ನಾವು ಯೂಸ್ ಮಾಡ್ತೀವಿ. ಸೊ ಆ 15,000 ಪೀಸಸ್ ನಮ್ಗೆ ಏನಾಗುತ್ತೆ, ರಿಸ್ಕ್ ಫ್ಯಾಕ್ಟರ್ ಆಗಿ ಡೆವಲಪ್ ಮಾಡುತ್ತೆ. ಅಂದ್ರೆ ಡಯಾಕ್ಸಿನ್ ಕಂಟೆಂಟ್ 15,000 ಟೈಮ್ಸ್ ಅದು ನಮ್ಮ ಬಾಡಿಗೆ ಅಫೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿಯಾಗಿ ಅಫೆಕ್ಟ್ ಮಾಡುತ್ತೆ ಅಂದ್ರೆ, ಸೊ ನಾವಾಗ ಹೇಳ್ದೆ ಏನೇ ಹೆಲ್ತ್ ಇಶ್ಯೂಸ್ ಬಂದ್ರು ಕೂಡ ಸೊ ಅದರಿಂದಾನೇ ಬರ್ತಾ ಇರೋದು. ಯಾಕೆ ಅದು ಬರ್ತಾ ಇದೆ, ಯಾಕೆ ಡಯಾಕ್ಸಿನ್ ಕಂಟೆಂಟ್ ಅದ್ರಲ್ಲಿ ಇದೆ ಅಂತ ನೋಡೋದಾದ್ರೆ, ಸೊ ನಾವೇನ್ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡ್ತಾ ಇದೀವಿ, ಸೊ ಅದನ್ನ ರೆಡಿ ಮಾಡ್ತಕ್ಕಂತ ಒಂದು ಪದ್ಧತಿ ಏನಿದೆ, ಸೊ ಪ್ಲಾಸ್ಟಿಕ್ಸ್ ಆಗಿರ್ಬೋದು, ಪಾಲಿಬ್ಯಾಗ್ಸ್ ಆಗಿರ್ಬೋದು, ನಾವೇನ್ ಗಾರ್ಬೇಜ್ ವೇಸ್ಟ್ ಗೆ ನಾವು ಕಳಿಸ್ತೀವಿ, ಅಥವಾ ನಾವೇನು ಗಾರ್ಬೇಜ್ ಕಲೆಕ್ಟ್ ಮಾಡ್ತಾರಲ್ಲ, ಸೊ ಅವ್ರಿಗೆ ನಾವೇನ್ ಸರ್ಕ್ಯುಲೇಟ್ ಮಾಡ್ತಾ ಇದೀವಿ, ಸೊ ಆ ಪಾಲಿಥಿನ್ ವೇಸ್ಟ್ ಇಂದಾನೆ ಮೆಟೀರಿಯಲ್ ರೆಡಿ ಆಗ್ತಾ ಇರೋದು. 4th grade ಇಂಡಸ್ಟ್ರಿಯಲ್ ವೇಸ್ಟ್ ಮತ್ತೆ ವೇಸ್ಟ್ ಮೆಟೀರಿಯಲ್ಸ್ ಏನಿದಾವೆ, ಜಂಕ್ಸ್ ಅಂಡ್ ವೇಸ್ಟ್ ಮೆಟೀರಿಯಲ್ಸ್ ಏನಿದಾವೆ, ಇದಿಷ್ಟೂನು ಕಂಬೈನ್ ಮಾಡಿ ಸೊ ನಮಗೆ ಸ್ಯಾನಿಟರಿ ನ್ಯಾಪ್ಕಿನ್ ರೆಡಿ ಆಗ್ತಾ ಇರೋದು. ನೀವು ನೋಡ್ಬೋದು, ನಾವು ವೇಸ್ಟ್ ಕಸ ಏನ್ ಎಸಿತೀವಿ, ಸೊ ಅದೇ ನಮಗೆ ಸ್ಯಾನಿಟರಿ ನ್ಯಾಪ್ಕಿನ್ ಆಗಿ ಬರ್ತಾ ಇದೆ. ಸೊ ಅದು ಯಾರಿಗೂ ಗೊತ್ತಿಲ್ಲ. ಸೊ ಹೆಂಗೆ ರೀಸೈಕಲ್ ಹೆಂಗ್ ಮಾಡ್ತಾರೆ, ಸೊ ನೋಡಿ, ವೇಸ್ಟ್ ಮೆಟೀರಿಯಲ್ ನಾವೇನು ಗಾರ್ಬೇಜ್ ಗೆ ಕಳಿಸ್ತೀವಿ, ಸೊ ಆ ಗಾರ್ಬೇಜ್ ಇಂದ ಕಲೆಕ್ಟ್ ಮಾಡಿ, ಸೊ ಆ ಒಂದು ಪ್ರೊಸೀಜರ್ ನೋಡಿ, ಇಲ್ಲಿ ನೀವು ನೋಡ್ಬೋದು ಸೊ ಈ ತರ ಇರುತ್ತೆ ಅದು ವೇಸ್ಟ್ ಮೆಟೀರಿಯಲ್ ಗಾರ್ಬೇಜ್. ಸೊ ಆ ಗಾರ್ಬೇಜ್ ಏನ್ ಮಾಡ್ತೀವಿ, ಫ್ಲೋರೋಸೆಂಟ್ ಬ್ಲೀಚಿಂಗ್ ಏಜೆಂಟ್ಸ್ ಮತ್ತೆ ಸಾಫ್ಟ್ನರ್ ಯೂಸ್ ಮಾಡಿ, ಸೊ ಅದನ್ನ ನಾವೇನ್ ಮಾಡ್ತೀವಿ, ರೀಸೈಕಲ್ ಪ್ರೊಸೆಸ್ ಮಾಡ್ತೀವಿ. ಸೊ ರೀಸೈಕಲ್ ಅಂಟಿಲ್ ಇಟ್ ವಿಲ್ ಬಿಕಮ್ ವೈಟ್ ಅಂಡ್ ಫ್ಲಫಿ. ಸೊ ಅದು ರೀಸೈಕಲ್ ಆಗಿ 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 ಏನಾಗುತ್ತೆ, ವೈಟ್ ಮತ್ತೆ ಫ್ಲಫಿ ಸ್ಟೇಜಿಗೆ ಬರೋವರೆಗೂ ಅದು ರೀಸೈಕಲ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಡಯಾಕ್ಸಿನ್. ಇಲ್ಲಿಂದ ನಿಮ್ಗೆ ಏನ್ ರೀಸೈಕಲ್ ಆಗಿ ಬರ್ತಾ ಇರತ್ತೆ, ಸೊ ಬ್ಲೀಚಿಂಗ್ ಏಜೆಂಟ್ಸ್ ಮತ್ತೆ ಕೆಮಿಕಲ್ ಕಾಂಪೋಸಿಷನ್ಸ್ ಏನ್ ಇದ್ರಲ್ಲಿ ಯೂಸ್ ಮಾಡಿರ್ತಾರೆ, ಸೊ ಅದು ಬರ್ತಾ 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 ಏನಾಗುತ್ತೆ, ಡಯಾಕ್ಸಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ವೈಟ್ ಅಂಡ್ ಫ್ಲಫಿನ ನಾವ್ ಏನ್ ಮಾಡ್ತೀವಿ, ಅವ್ರ ಏನ್ ಮಾಡ್ತಾರೆ, ಸ್ಯಾನಿಟರಿ ಪ್ಯಾಡ್ ಅಥವಾ ಸ್ಯಾನಿಟರಿ ನ್ಯಾಪ್ಕಿನ್ಸ್ ರೆಡಿ ಮಾಡಕ್ಕೆ ಯೂಸ್ ಮಾಡ್ತಾರೆ, ಈ ಒಂದು ವೈಟ್ ಅಂಡ್ ಫ್ಲಫಿ ಪಾರ್ಟ್ ಸೊ ದಟ್ ಈಸ್ ವಾಟ್ ಹೆವಿ ಟಾಕ್ಸಿನ್ ಡಿಯಾಕ್ಸಿನ್ ಅಂತ ಕರಿತೀವಿ. ಸೊ ಡಿಯಾಕ್ಸಿನ್ ಏಜೆಂಟ್. ಸೊ ಆದ್ರೆ ನಾನು ಪ್ರತಿ ಸರಿ ಹೇಳ್ತಾ ಇದ್ದೀನಿ ಡಿಯಾಕ್ಸಿನ್ ಡಿಯಾಕ್ಸಿನ್ ಅಂತ. ಸೊ ವಾಟ್ ಈಸ್ ಡಯಾಕ್ಸಿನ್? ಸೊ ವಾಟ್ ಈಸ್ ಡಯಾಕ್ಸಿನ್ ಅಂದ್ರೆ, ಸೊ ಡಯಾಕ್ಸಿನ್ ಇಟ್ ಈಸ್ ಅ ಕಾರ್ಸಿನೋಜನ್ ಅಂತ ಕರಿತೀವಿ, ಅಂದ್ರೆ ಕ್ಯಾನ್ಸರ್ ಹಜಾರ್ಡ್. ಸರ್ ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. I will do it, madam. No problem. ಓಕೆ, ಥ್ಯಾಂಕ್ ಯು ಸರ್. ಸೊ ಈ ಕಾರ್ಸಿನೋಜನ್ ಅಂತ ಏನ್ ಕರಿತೀವಿ, ಕ್ಯಾನ್ಸರ್ ಹಜಾರ್ಡಸ್ ಅಂತ ಕರಿತೀವಿ. ಅಂದ್ರೆ ಸೊ ಕ್ಯಾನ್ಸರ್ಗೆ ಕಾರಣ ಆಗಿರ್ತಕ್ಕಂತ ಒಂದು ಅಂಶ ಏನು ಅಂದ್ರೆ ಅದು ಡಯಾಕ್ಸಿನ್ ಅಂತ ಕರಿತೀವಿ. ಸೊ ರಿಸರ್ಚ್ ಪ್ರಕಾರ 1997 ಅಲ್ಲಿ ಇಂಟರ್ನ್ಯಾಷನಲ್ ಏಜೆನ್ಸಿಯವರು ರಿಸರ್ಚ್ ಮಾಡಿ ಕ್ಯಾನ್ಸರ್ ಪಬ್ಲಿಷ್ ಮಾಡಿದಾಗ, ಕ್ಯಾನ್ಸರ್ ಬಗ್ಗೆ ರಿಸರ್ಚ್ ಮಾಡಿದಾಗ ಅವಾಗ ಗೊತ್ತಾಗಿರೋದು ಡಯಾಕ್ಸಿನ್ ಅನ್ನೋದು ಗ್ರೂಪ್ ಎ ಕಾರ್ಸಿನೋಜನ್ ಅಂತ. ಅಂದ್ರೆ ಮೇನ್ ಇಂಗ್ರೀಡಿಯಂಟ್ ಅಥವಾ ಮೇನ್ ಫಾರ್ ಕ್ಯಾನ್ಸರ್, ಹ್ಯೂಮನ್ ಕ್ಯಾನ್ಸರ್ ಬರಕ್ಕೆ ಅಥವಾ ಲೇಡೀಸ್ ಅಲ್ಲಿ ಮೇನ್ ಆಗಿ ಕ್ಯಾನ್ಸರ್ ಬರಕ್ಕೆ ಮೇನ್ ರೀಸನ್ ಅಂದ್ರೆ ಡಯಾಕ್ಸಿನ್ ಅನ್ನೋದನ್ನ ಅದು ಪ್ರೂವ್ ಮಾಡಿದ್ದಾರೆ. ಅಂಡ್ ಇನ್ನೊಂದು 2001 ಅಲ್ಲಿ US ನ್ಯಾಷನಲ್ ಟಾಕ್ಸಿಕಾಲಜಿ ಅವರು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದಾಗ, ಸೊ ಈ ಡಯಾಕ್ಸಿನ್ ಅಪ್ಗ್ರೇಡ್ ಮಾಡಿದಾಗ ಹ್ಯೂಮನ್ ಕಾರ್ಸಿನೋಜನ್ ಮೇನ್ ರೀಸನ್ ಅಂತಾನು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂಡ್ ಜುಲೈ 2002 ಸ್ಟಡಿಯಲ್ಲಿ US ಅವರು ಡಯಾಕ್ಸಿನ್ ರಿಲೇಟೆಡ್ ಏನಾದ್ರೂ ರಿಸರ್ಚ್ ಮಾಡಿದಾಗ ಡಯಾಕ್ಸಿನ್ ಯಾಕೆ ಬರ್ತಾ ಇದೆ ಅಂದ್ರೆ, ಸೊ ಹ್ಯೂಮನ್ ಕಾರ್ಸಿನೋಜನ್ ಅಂದ್ರೆ ಕ್ಯಾನ್ಸರ್ ಹಜಾರ್ಡಸ್ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಇದರಿಂದಾನೇ ಬರ್ತಾ ಇರೋದು ಅನ್ನೋದನ್ನ ಅವರು ಫೈಂಡ್ ಔಟ್ ಮಾಡಿ ಅದನ್ನ ಎವಿಡೆನ್ಸ್ ಅಲ್ಲಿ ಅವರು ಪ್ರೂವ್ ಮಾಡಿದ್ದಾರೆ. ಅಂಡ್ ಇದಲ್ದೆ ಲೇಡೀಸ್ ಅಲ್ಲಿ ಮೆನಿ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇರೋದಕ್ಕೆ ಮೇನ್ ರೀಸನ್ ಡಯಾಕ್ಸಿನ್. ಸೊ ಡಯಾಕ್ಸಿನ್ ಇಂದಾನೇ ಲೇಡೀಸಿಗೆ ಹೆಲ್ತ್ ಇಶ್ಯೂಸ್ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಇಷ್ಟೊಂದು ಸಿವಿಯರ್ ಅಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಸೊ ಆ ಡೇಂಜರಸ್ ಡಯಾಕ್ಸಿನ್ ಎಷ್ಟು ಡೇಂಜರಸ್ ಅಂತ ನೋಡೋದಾದ್ರೆ, ಸೊ ಸೈನೈಡ್ ಕೇಳಿರ್ತೀರ, ಆ ಸೈನೈಡ್ ನಿಮಗೆ ಜಸ್ಟ್ ಒಂದು ಪಿಂಚ್ ತಗೊಂಡ್ರೇನೆ ಡೆತ್ ಆಗುತ್ತೆ ಅಂತದ್ದು. ಆ ಡಯಾಕ್ಸಿನ್ ಅಲ್ಲಿ 130 ಟೈಮ್ಸ್ ಅಷ್ಟು ಕೆಮಿಕಲ್, ಸೈನೈಡ್ ಅಲ್ಲಿ ಇರೋತಕ್ಕಂತ 130 ಟೈಮ್ಸ್ ಅಷ್ಟು ಕೆಮಿಕಲ್ ಆ ಡಯಾಕ್ಸಿನ್ ಅಲ್ಲಿ ಇದೆ. ಸೊ ಅದರಿಂದ ನಮ್ಗೆ ಏನಾಗುತ್ತೆ, ಹ್ಯೂಮನ್ ಸೆಲ್ಸ್ ಡಿಸ್ಟ್ರಾಯ್ ಆಗುತ್ತೆ, ಹಾರ್ಟ್ ಅಂಡ್ ರೆಸ್ಪಿರೇಟರಿ ಸಿಸ್ಟಮ್ಸ್ ಮತ್ತೆ ನರ್ವಸ್ ಸಿಸ್ಟಮ್ ಫೇಲ್ಯೂರ್ ಆಗುತ್ತೆ. ಸೊ ಅದಲ್ಲದೆ ಮೆನಿ ಇಷ್ಟೊಂದು ಸಮಸ್ಯೆ ಉಂಟಾದಾಗ ಸೊ ಅದರಿಂದ ಬಹಳ ಬಹಳ ಡೇಂಜರಸ್ ಡಿಸೀಸಸ್ ಬರ್ತಾ ಹೋಗುತ್ತೆ. ಅಂಡ್ ಅರ್ಸೆನಿಕ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಪಾಯ್ಸನ್.
ಈ ಒಂದು ಪಾಯ್ಸನ್ ಏನ್ ಮಾಡುತ್ತೆ, ಸ್ಕಿನ್ ಕ್ಯಾನ್ಸರ್ ಅಥವಾ ಸ್ಕಿನ್ ರಿಲೇಟೆಡ್ ಗೆ ತುಂಬಾನೇ ಲೀಡ್ ಮಾಡ್ತಕ್ಕಂಥದ್ದು. ಸೊ ಅರ್ಸಿನಿಕ್ ಅಲ್ಲಿ ಇರುವಂತಹ ಒಂದು ಅಂಶ ಏನಿದೆ ಅಥವಾ ಏನ್ ಪಾಯ್ಸನ್ ಇದೆ, ಅದು 900 ಟೈಮ್ಸ್ ಜಾಸ್ತಿ ಡಯಾಕ್ಸಿನ್ ಅಲ್ಲಿ ಇದೆ. ಸೊ ಅಂದ್ರೆ ಡಯಾಕ್ಸಿನ್ ಇಸ್ ಈಕ್ವಲ್ ಟು 900 ಟೈಮ್ಸ್ ಆಫ್ ಅರ್ಸಿನಿಕ್ ಅಂತಾನೆ ಹೇಳ್ಬೋದು. ಸೊ ಇಷ್ಟೊಂದು ಪ್ರಾಬ್ಲಮ್ಸ್ ಅಥವಾ ಇಷ್ಟೊಂದು ಡೇಂಜರಸ್ ಡಯಾಕ್ಸಿನ್ ಅಂತಾನೆ ಹೇಳ್ಬೋದು. ಸೊ ಅದನ್ನ ನಾವು ರೆಗ್ಯುಲರ್ ಬೇಸಿಸ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಹೆಲ್ತ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಸೊ ಯಾಕೆ ನಾವು ರೆಗ್ಯುಲರ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ ಅಂದ್ರೆ ಬಿಕಾಸ್ ಆಫ್ ಡಯಾಕ್ಸಿನ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಚೇಂಜಸ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಡಯಾಕ್ಸಿನ್. ಯಾಕಂದ್ರೆ ಅದು ಕಂಟಿನ್ಯೂಸ್ ಅಲ್ಲಿ ಎಕ್ಸ್ಪೋಜರ್ ಆಗ್ತಾ ಇರುತ್ತೆ. ಇವಾಗ ಇನ್ಫರ್ಟಿಲಿಟಿ ಪ್ರಾಬ್ಲಮ್, ಮಿಸ್ಕ್ಯಾರೇಜಸ್ ಜಾಸ್ತಿ ಆಗ್ತಾ ಇದೆ, ಫೈಬ್ರಾಯ್ಡ್ಸ್ ಪ್ರಾಬ್ಲಮ್ ಬರ್ತಾ ಇದೆ, ಓರಿಯನ್ ಸಿಸ್ಟ್ ಪ್ರಾಬ್ಲಮ್ ಬರ್ತಾ ಇದೆ, ಆಮೇಲೆ ಸ್ಕಿನ್ ರಿಲೇಟೆಡ್ ಡಿಸೀಸಸ್ ಬರ್ತಾ ಇದೆ. ಸೊ ಈ ತರದ್ ಯಾವುದೇ ಪ್ರಾಬ್ಲಮ್ಸ್ ಬಂದ್ರು ಅದಕ್ಕೆ ಮೇನ್ ರೀಸನ್ ಈಸ್ ಡಯಾಕ್ಸಿನ್. ದಟ್ ಈಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ವಾಟ್ ವಿ ಆರ್ ಯೂಸಿಂಗ್ ಅ ಸ್ಯಾನಿಟರಿ ನ್ಯಾಪ್ಕಿನ್. ನಾವೇನ್ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡ್ತಾ ಇದೀವಿ, ಸೊ ಅದರಿಂದಾನೇ ಬರ್ತಕ್ಕಂಥದ್ದು. ಅಂಡ್ ಈವನ್ ಫಾರ್ ಕ್ಯಾನ್ಸರ್ ಯಾವುದೇ ಇರ್ಬೋದು, ಲೇಡೀಸಿಗಾದ್ರೆ ಯುಟ್ರಸ್ ಕ್ಯಾನ್ಸರ್ ಆಗಿರ್ಬೋದು, ಓರಿಯನ್ ಸಿಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಈ ತರದ್ದು ಲೇಡೀಸಿಗೆ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಅಥವಾ ಏನೇ ಕ್ಯಾನ್ಸರ್ ಬಂದ್ರು ಅದಕ್ಕೆ ಮೇನ್ ರೀಸನ್ ಡಯಾಕ್ಸಿನ್ ಅಂತಾನೆ ಹೇಳ್ಬೋದು. ಸೊ ಎಲ್ಲರೂ ಯೂಸ್ ಮಾಡ್ತಾ ಇದಾರೆ, ನಾವು ಯೂಸ್ ಮಾಡ್ತಾ ಇದೀವಿ, ಸೊ ಅದು ತುಂಬಾ ಚೆನ್ನಾಗಿದೆ ಅಂತ ಬ್ಲೈಂಡ್ ಆಗಿ ಬಿಲೀಫ್ ಮಾಡಬೇಡಿ. ಸೊ ಡೋಂಟ್ ಬಿ ಫೂಲ್ಡ್ ಬೈ ದ ವೈಟ್ನೆಸ್ ಆಫ್ ದೀಸ್ ಪ್ಯಾಡ್ಸ್. ಸೊ ಆದಷ್ಟು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಪಡಿ. ಸೊ ವೈಟ್ ಇದೆ, ಸೊ ನಾವೇನ್ ಅಂತೀವಿ, ಬೆಳ್ಳಗಿಡೋದೆಲ್ಲ ಹಾಲಲ್ಲ ಅಂತ ಕರಿತೀವಲ್ಲ, ಸೊ ಅದೇ ರೀತಿ. ಸೊ ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ ವೈಟ್ ಇದೆ ಅನ್ನೋದಕ್ಕೆ ಅದು ಪ್ಯೂರ್ ಇದೆ ಅಂತ ಅಲ್ಲ. ಸೊ ಬಟ್ ನಾವು ಪ್ಯೂರ್ ಯಾವ್ದಿದೆ ಅದನ್ನ ಚೂಸ್ ಮಾಡ್ಬೇಕು. ಸೊ ಸೊಲ್ಯೂಷನ್ ಟು ಹ್ಯೂಮನ್ ಹೆಲ್ತ್ ಪ್ರಾಬ್ಲಮ್ಸ್, ಒನ್ ಅಂಡ್ ಓನ್ಲಿ ಸೊಲ್ಯೂಷನ್ ಈಸ್ ಫೋವೇ ಸ್ಯಾನಿಟರಿ ನ್ಯಾಪ್ಕಿನ್. ಸೊ ಯಾವ್ದೇ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡಿದ್ರು ನಿಮಗೆ ಹೆಲ್ತ್ ಇಶ್ಯೂಸ್ ಬರ್ತಾ ಹೋಗುತ್ತೆ. ಸೊ ಬಟ್ ಫೋವೇ ಸ್ಯಾನಿಟರಿ ನ್ಯಾಪ್ಕಿನ್ ಇಂದ ನೀವು ಯಾವ್ದೇ ಪ್ರಾಬ್ಲಮ್ಸ್ ಇದ್ರು ಅದನ್ನ ದೂರ ಮಾಡ್ಕೋಬಹುದು. ಯಾಕೆ ಫೋವೇನೆ ಯಾಕೆ ಯೂಸ್ ಮಾಡ್ಬೇಕು? ಸೊ ಫೋವೇದಲ್ಲಿ ಅಂತದ್ ಏನಿದೆ? ಸೊ ನೋಡೋದಾದ್ರೆ ಆಕ್ಟಿವ್ ಆಕ್ಸಿಜನ್ ಇದೆ, ಆನಿಯಾನ್ ಇದೆ, ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಇದೆ, ಮ್ಯಾಗ್ನೆಟಿಕ್ ಎನರ್ಜಿ ಇರ್ತಕ್ಕಂಥದ್ದಿದೆ, ಅಂಡ್ ನ್ಯಾನೋ ಸಿಲ್ವರ್ ಪಾರ್ಟಿಕಲ್ಸ್ ಇದೆ. ಸೊ ಇದಿಷ್ಟೂ ಇರೋದ್ರಿಂದ ಸೊ ಸ್ಯಾನಿಟರಿ ನ್ಯಾಪ್ಕಿನ್ ಅನ್ನ ನೀವು ರೆಗ್ಯುಲರ್ ಬೇಸಿಸ್ ಅಲ್ಲಿ ಯೂಸ್ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಬರಲ್ಲ. ಅಂಡ್ ಏನೇ ಪ್ರಾಬ್ಲಮ್ಸ್ ಇದ್ರು ಕ್ಲಿಯರ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಇದ್ರು ಸಾಲ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡೋದಾದ್ರೆ ಪ್ರೀಮಿಯಂ ಸಾಫ್ಟ್ ಲೇಯರ್ ಇರುತ್ತೆ, ಯೂನಿಕ್ 3 ಡೈಮೆನ್ಷನಲ್ ಫ್ಲಾಪ್ಸ್ ಅಂಡ್ ಸಾಫ್ಟ್ ಏರ್ ಲೆಡ್ ಪೇಪರ್, ಗ್ರಾಫೈನ್ ಅನಿಯಾನ್ ಸ್ಟ್ರಿಪ್ ಇರುತ್ತೆ, ಆರ್ಗ್ಯಾನಿಕ್ ಅಬ್ಸಾರ್ಬಿಂಗ್ ಜೆಲ್, ಇನ್ನೋವೇಟಿವ್ ರಿಲೀಸ್ ಫಿಲ್ಮ್ ಅಂಡ್ ಏರ್ ಪರ್ಮಿಸಿಬಲ್ ಬಾಟಮ್ ಲೇಯರ್. ಅಂದ್ರೆ ಆಕ್ಸಿಜನ್ ಸಪ್ಲೈಗೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಸೊ ಇಲ್ಲಿ ನೋಡೋದಾದ್ರೆ ಆನಿಯಾನ್ ಅಂತ ಕರಿತೀವಿ. ಸೊ ಆನಿಯಾನ್ ಏನ್ ಮಾಡುತ್ತೆ, ಬ್ಯಾಕ್ಟೀರಿಯಾಸ್ ಅಂದ್ರೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅನ್ನ ಕಿಲ್ ಮಾಡುತ್ತೆ, ಬ್ಯಾಡ್ ಸ್ಮೆಲ್ ನ ರಿಮೂವ್ ಮಾಡುತ್ತೆ, ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೆ, ಅಂಡ್ ಮೂಡ್ ಸ್ವಿಂಗ್ಸ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅಂಡ್ ಫಾರ್ IR ಅಂದ್ರೆ ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಏನ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಮ್ಯಾಗ್ನೆಟಿಕ್ ಎನರ್ಜಿ ಏನ್ ಮಾಡುತ್ತೆ, ನಿಮಗೆ ಮೆನ್ಶುರಲ್ ಡಿಸ್ಕಂಫರ್ಟ್ಸ್ ಇಂದ ರಿಲೀಫ್ ಕೊಡುತ್ತೆ. ಸೊ ಯಾವುದೇ ಮೆನ್ಶುರಲ್ ಡಿಸ್ಕಂಫರ್ಟ್ ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಅಟ್ ದ ಟೈಮ್ ಆಫ್ ಪೀರಿಯಡ್ಸ್, ಎಲ್ಲಾನು ನಿಮಗೆ ಸಾಲ್ವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಲೀಕ್ ಪ್ರೂಫ್ ಲಾಕಿಂಗ್ ಸಿಸ್ಟಮ್ ಅಂತ ಕರಿತೀವಿ. ನ್ಯಾಚುರಲ್ ಅಬ್ಸಾರ್ಬೆಂಟ್ ಜೆಲ್ ಯೂಸ್ ಮಾಡಿರೋದ್ರಿಂದ 2 ಟೈಮ್ಸ್ ಅಬ್ಸಾರ್ಬಿಂಗ್ ಲಾಕಿಂಗ್ ಫ್ಲೂಯಿಡ್ ಇರುತ್ತೆ. ಸೊ ಏನ್ ಮಾಡುತ್ತೆ, ಇನ್ಸ್ಟೆಂಟ್ ಆಗಿ ಲಾಕ್ ಮಾಡುತ್ತೆ, ಯಾವುದೇ ರೀತಿಯಾದಂತಹ ವೆಟ್ನೆಸ್ ಅಥವಾ ಅನ್ಈಸಿ ಫೀಲ್ ಆಗೋದಿಲ್ಲ. ಸೊ ಇವಿಷ್ಟು ಬೆನಿಫಿಟ್ಸ್ ನಿಮಗೆ ಫೋವೇ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಲ್ಲದೆ ಒಂದೊಂದೇ ಇಂಗ್ರೀಡಿಯೆಂಟ್ ನೋಡೋದಾದ್ರೆ ನಾನು ಫಸ್ಟ್ ಹೇಳಿದ್ದು ಆಕ್ಟಿವ್ ಆಕ್ಸಿಜನ್ ಅಂತೇಳಿ. ಸೊ ಈ ಆಕ್ಟಿವ್ ಆಕ್ಸಿಜನ್ ಅಂಡ್ ನೆಗೆಟಿವ್ ಅಯಾನ್. ಸೊ ಆಕ್ಟಿವ್ ಆಕ್ಸಿಜನ್ ಏನ್ ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಕಡಿಮೆ ಆಗದೆ ಇರೋ ತರ ನೋಡ್ಕೊಳುತ್ತೆ. ಸೊ ಅದರ್ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಆಕ್ಸಿಜನ್ ಗೆ ಯಾವುದೇ ಒಂದು
ಸಂದರ್ಭ ಇರಲ್ಲ. ಅಂದ್ರೆ ಯಾವುದೇ ಆಕ್ಸಿಜನ್ ಫ್ಲೂಯೆನ್ಸಿ ಒಂದು ಪ್ಯಾಡ್ ಅಲ್ಲಿ ಇರಲ್ಲ, ಆಕ್ಸಿಜನ್ ಕೊರತೆ ಇರುತ್ತೆ. ಸೊ ಬಾಡಿಯಲ್ಲಿ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇದರಲ್ಲಿ ನಿಮಗೆ ಹೋವೇದ ಯೂಸ್ ಮಾಡೋದ್ರಿಂದ ಆಕ್ಟಿವ್ ಆಕ್ಸಿಜನ್ಸ್ ಏನಿರುತ್ತೆ, ಆಕ್ಟಿವ್ ಆಕ್ಸಿಜನ್ಸ್ ಜಾಸ್ತಿ ಆಗುತ್ತೆ. ಅಂಡ್ ನೆಗೆಟಿವ್ ಅಯಾನ್ ಚಿಪ್ ಏನ್ ಮಾಡುತ್ತೆ ನಿಮಗೆ, ಸೊ ಯಾವುದೇ ಪ್ರಾಬ್ಲಮ್ಸ್ ಬರದೇ ಇರೋ ತರ ನೋಡ್ಕೊಳುತ್ತೆ. ಗೈನಿಕ್ ಡಿಸೀಸ್ ಆಗಿರ್ಬೋದು, ಇನ್ಫೆಕ್ಷನ್ಸ್ ಆಗಿರ್ಬೋದು, ಆ ಓಡರ್ ಎಲಿಮಿನೇಷನ್ ಆಗಿರ್ಬೋದು, ಅನ್ಈಸಿ ಫೀಲ್ ಆಗಿರ್ಬೋದು, ಇದು ಯಾವುದೂ ಆಗೋದಿಲ್ಲ. ಅಂಡ್ ಸಾಫ್ಟ್ ಕಾಟನ್ ಯೂಸ್ ಮಾಡಿರೋದ್ರಿಂದ ಅಂಡ್ 8 ಲೇಯರ್ ಪ್ರೊಟೆಕ್ಷನ್ಸ್ ಇರುತ್ತೆ. ಸೊ ಯಾವುದೇ ಪ್ರಾಬ್ಲಮ್ ಇಲ್ಲದೆ, ಯಾವುದೇ ಹೆಲ್ತ್ ಇಶ್ಯೂಸ್ ಇಲ್ಲದೆ ಹ್ಯಾಪಿಯಾಗಿ ನೀವು ಪೀರಿಯಡ್ಸ್ ನ ಲೀಡ್ ಮಾಡಬಹುದು. ಅಂಡ್ ವಾಟರ್ ಅಬ್ಸಾರ್ಪ್ಷನ್, ಸೊ ಅಂದ್ರೆ ರೆಗ್ಯುಲರ್ ಅಬ್ಸಾರ್ಪ್ಷನ್ ಗಿಂತ ಬೇರೆ ಪ್ಯಾಡ್ಸ್ ಅಲ್ಲಿ ನೋಡೋದಾದ್ರೆ ಅಬ್ಸಾರ್ಪ್ಷನ್ ಪವರ್ ತುಂಬಾನೇ ಜಾಸ್ತಿ ಅಂಡ್ ಎಫೆಕ್ಟಿವ್ ಅಂತಾನೆ ಹೇಳ್ಬೋದು. ಸೊ ಆಕ್ಟಿವ್ ಆಕ್ಸಿಜನ್ ಅಂತ ಹೇಳಿದೆ, ಅಂದ್ರೆ ಆಕ್ಸಿಜನ್ ಸಪ್ಲೈ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ನೆಗೆಟಿವ್ ಅಯಾನ್ ಚಿಪ್, ವಾಟ್ ಈಸ್ ಅ ನೆಗೆಟಿವ್ ಅಯಾನ್ ಚಿಪ್ ಅಂತ? ಸೊ ನಮ್ಮ ಬಾಡಿಯಲ್ಲಿ ನೆಗೆಟಿವ್ ಅಯಾನ್ಸ್, ದಟ್ ಈಸ್ ಎಲೆಕ್ಟ್ರಾನ್ಸ್ ತುಂಬಾ ಜಾಸ್ತಿ ಇರಬೇಕು. ಸೊ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದಾಗ ಆಕ್ಟಿವ್ನೆಸ್ ಇರುತ್ತೆ, ಫ್ರೆಶ್ನೆಸ್ ಇರುತ್ತೆ. ಸೊ ಅದೇ ನಮ್ಮ ಬಾಡಿಯಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ಅಯಾನ್ಸ್ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ, ಸುಸ್ತಾಗೋದು, ಡಿಸ್ಕಂಫರ್ಟ್ ಆಗೋದು, ಆಯಾಸ ಆಗೋದು, ಆ ತರ ನಿಮಗೆ ಸಮಸ್ಯೆ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು, ಪಾಸಿಟಿವ್ ಅಯಾನ್ಸ್ ಜಾಸ್ತಿ ಇದ್ದು ನೆಗೆಟಿವ್ ಅಯಾನ್ಸ್ ಕಮ್ಮಿ ಇತ್ತು ಅಂದ್ರೆ ನಿಮ್ಗೆ ಸೊ ಈ ತರ ಸಮಸ್ಯೆ ಬರ್ತಾ ಹೋಗುತ್ತೆ. ಅದೇ ಬ್ಯಾಲೆನ್ಸ್ ಆಗಿತ್ತು ಅಂದ್ರೆ ಏನಾಗುತ್ತೆ, ನೀವು ರಿಫ್ರೆಶ್ ಆಗಿರ್ತೀರಾ, ಮೈಂಡ್ ಫುಲ್ ಫ್ರೆಶ್ ಆಗಿರುತ್ತೆ, ಎನರ್ಜೆಟಿಕ್ ಆಗಿರ್ತೀರಾ ಅಂತಾನೆ ಹೇಳ್ಬೋದು. ಸೊ ಯಾಕೆ ಈ ನೆಗೆಟಿವ್ ಅಯಾನ್ಸ್ ಯಾಕೆ ಯೂಸ್ ಮಾಡ್ಬೇಕು ಅಂದ್ರೆ, ನೆಗೆಟಿವ್ ಅಯಾನ್ಸ್ ಏನ್ ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಸ್ ನ ಡೆವಲಪ್ ಆಗದೆ ಇರೋ ತರ ನೋಡ್ಕೊಳುತ್ತೆ, ಸ್ವೆಲ್ಲಿಂಗ್ ನ ಕಮ್ಮಿ ಮಾಡುತ್ತೆ, ಈಸ್ಟ್ ಪ್ರೊಡಕ್ಷನ್ ಅನ್ನ ಕಮ್ಮಿ ಮಾಡುತ್ತೆ, ಯಾವುದೇ ಫಂಗಸ್ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ಸ್ ಆಗಿರ್ಬೋದು ಬರದೇ ಇರೋ ತರ ನೋಡ್ಕೊಳುತ್ತೆ, ಬಾಡಿನ ಡಿಟಾಕ್ಸಿಫಿಕೇಶನ್ ಅನ್ನ ಎನ್ಹಾನ್ಸ್ ಮಾಡುತ್ತೆ, ಬಾಡಿಯಲ್ಲಿ ಯಾವುದೇ ಅನ್ಹೆಲ್ದಿ ಹ್ಯಾಬಿಟ್ಸ್ ಅಥವಾ ಅನ್ಹೆಲ್ದಿ ಫಾರ್ಮೇಶನ್ಸ್ ಆಗಿರ್ಬೋದು ಅದು ಆಗದೆ ಇರೋ ತರ ನೋಡ್ಕೊಳುತ್ತೆ. ಅಂಡ್ ಬ್ಲಡ್ ಕ್ಲಾಟಿಂಗ್ಸ್ ಏನಾದ್ರು ಇತ್ತು ಅಂದ್ರೆ ಅದನ್ನ ರಿಮೂವ್ ಮಾಡುತ್ತೆ. ಸೊ ಈ ತರದ್ದು ತುಂಬಾ ಬೆನಿಫಿಟ್ಸ್ ಇದೆ ನೆಗೆಟಿವ್ ಅಯಾನ್ಸ್ ಇಂದ. ಸೊ ಅದಕ್ಕೆ ನೆಗೆಟಿವ್ ಅಯಾನ್ ಚಿಪ್ ನ ನಾವು ಈ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ನೋಡ್ಬೋದು. ಫೋವೇ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಈ ಒಂದು ನೆಗೆಟಿವ್ ಅಯಾನ್ ಚಿಪ್ ನೀವು ನೋಡ್ಬೋದು. ಅಂಡ್ ಫಾರ್ ಇನ್ಫ್ರಾರೆಡ್ ರೇಸ್, ಈ ಫಾರ್ ಇನ್ಫ್ರಾರೆಡ್ ರೇಸ್ ಇಂದ ಬೆನಿಫಿಟ್ಸ್ ಏನು? ಸೊ ಫಸ್ಟ್ ಬೆನಿಫಿಟ್ ನೀವು ನೋಡೋದಾದ್ರೆ, ಸೊ ಇಟ್ ರಿಲ್ಯಾಕ್ಸಸ್ ಫಾರ್ ಅ ಮಸಲ್. ಸೊ ಮಸಲ್ ರಿಲ್ಯಾಕ್ಷನ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಯಾವುದೇ ಬಾಡಿ ಪೇನ್ಸ್ ಬರೋದಿಲ್ಲ. ನೀವು ನೋಡ್ಬೋದು, ಮೆನ್ಸ್ಟ್ರುರಲ್ ಟೈಮ್ ಅಲ್ಲಿ ತುಂಬಾ ಬಾಡಿ ಪೇನ್ಸ್, ಬ್ಯಾಕ್ ಪೇನ್ಸ್, ಸ್ಟೊಮಕ್ ಪೇನ್ ಬರ್ತಾ ಇರುತ್ತೆ. ಸೊ ಅದೇ ಫೋಬೆ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡೋದ್ರಿಂದ ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಇರೋದ್ರಿಂದ ಏನ್ ಮಾಡುತ್ತೆ, ಸೊ ಈ ಮಸಲ್ ರಿಲ್ಯಾಕ್ಷನ್ ಆಗುತ್ತೆ, ಯಾವುದೇ ಬಾಡಿ ಕ್ರಾಂಪ್ಸ್ ಆಗ್ಲಿ ಅಥವಾ ಬಾಡಿ ಪೇನ್ಸ್ ಆಗ್ಲಿ ಬರೋದಿಲ್ಲ, ಡಿಸ್ಕಂಫರ್ಟ್ ಫೀಲ್ ಆಗಲ್ಲ, ಸೊ ಕಂಫರ್ಟಬಲ್ ಆಗಿ ಫೀಲ್ ಆಗ್ತೀರಾ. ಅಂಡ್ ರೆಡ್ಯೂಸಸ್ ಕ್ರಾನಿಕ್ ಪೇನ್. ಸೊ ಕ್ರಾನಿಕ್ ಪೇನ್ ಇಸ್ ನಥಿಂಗ್ ಬಟ್ ಸಿವಿಯರ್ ಪೇನ್. ಕೆಲವೊಬ್ರಿಗಂತೂ ತುಂಬಾನೇ ಪೇನ್ ಆಗ್ತಾ ಇರುತ್ತೆ, ತಡ್ಕೊಳಕ್ ಆಗಲ್ಲ. ಸೊ ಫಸ್ಟ್ 2 to 3 days ಏನಾಗುತ್ತೆ, ಅವ್ರು ಮನೆಯಿಂದ ಹೊರಗೆ ಹೋಗೋದಿಲ್ಲ, ಸೊ ಮನೇಲೆ ಇರ್ತಾರೆ, ಅಷ್ಟೊಂದು ಪೇನ್ ಆಗಿರುತ್ತೆ. ಕೆಲವೊಬ್ರು ನಾನು ಅಬ್ಸರ್ವ್ ಮಾಡಿದ್ದೀನಿ ಪೇಷಂಟ್ಸ್ ನ, ಸೊ ತುಂಬಾನೇ ಸಿವಿಯರ್ ಪೇನ್ ಅವ್ರು ಅನುಭವಿಸ್ತಾ ಇರ್ತಾರೆ. ದಟ್ ಈಸ್ ವಾಟ್ ಕ್ರೋನಿಕ್ ಪೇನ್ ಅಂತ ಕರಿತೀವಿ. ಅದನ್ನು ಕೂಡ ಇದು ಸ್ಟಿಮ್ಯುಲೇಟ್ ಮಾಡುತ್ತೆ, ಬ್ಲಡ್ ಫ್ಲೋ ನ ನಾರ್ಮಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇಂಪ್ರೂವ್ಸ್ ಬ್ಲಡ್ ಸರ್ಕ್ಯುಲೇಷನ್. ಸೊ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಬಾಡಿಯಲ್ಲಿ ನ್ಯೂಟ್ರಿಯೆಂಟ್ಸ್ ಮತ್ತೆ ಆಕ್ಸಿಜನ್ ಫ್ಲೋ ತುಂಬಾ ಚೆನ್ನಾಗಾಗುತ್ತೆ. ಸೊ ಅದು ಆಕ್ಸಿಜನ್ ಫ್ಲೋ ತುಂಬಾ ಚೆನ್ನಾಗಾಯ್ತು, ನ್ಯೂಟ್ರಿಯೆಂಟ್ ಸಪ್ಲೈ ಆಯ್ತು ಅಂದ್ರೆ ಸೊ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್, ಡಿಸ್ಕಂಫರ್ಟ್ ಬರೋದಿಲ್ಲ. ಅಂಡ್ ಡೀಪ್ FRI ಪೆನಿಟ್ರೇಷನ್ ಅಂತ ಕರಿತೀವಿ. FRI ಇಸ್ ನಥಿಂಗ್ ಬಟ್ ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ಸ್. ಸೊ ಆ ರೇಸ್ ಏನ್ ಮಾಡುತ್ತೆ, ಡೀಪ್ ಆಗಿ ಪೆನಿಟ್ರೇಟ್ ಮಾಡೋದ್ರಿಂದ ಯಾವುದೇ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರಲ್ಲ. ಅಂಡ್ ಸ್ಕಿನ್ ಅಲ್ಲಿ ಏನಾದ್ರೂ ಇರಿಟೇಷನ್ಸ್, ಇಚ್ಚಿಂಗ್ಸ್ ಇತ್ತು ಅಂದ್ರೂ ಕೂಡ ಅದು ಬೇಗ ರಿಲೀಫ್ ಆಗುತ್ತೆ. ಏನಾದ್ರೂ ಗಾಯ ಆತರ ಏನಾದ್ರೂ ಆಗಿತ್ತು ಅಂದ್ರೆ, ರ್ಯಾಷಸ್ ಆಗಿತ್ತು ಅಂದ್ರೂ ಕೂಡ ಅದನ್ನ ಹೀಲ್ ಮಾಡುವಂತಹ ಕೆಪಾಸಿಟಿ FIR ಇದೆ, ಅಂದ್ರೆ ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಇದೆ. ಸೊ ಇದು ಒಂದು ಕಂಟೆಂಟ್ ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಫೋವೆಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾಕಂದ್ರೆ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಈ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರೋದು. ಸೊ ಅಂಡ್ ಮ್ಯಾಜಿಕಲ್ ಜೆಲ್. ಸೊ ಅಬ್ಸಾರ್ಪ್ಷನ್ ಪವರ್ ಈಸ್ ಆಸಮ್ ಅಂತಾನೆ ಹೇಳ್ಬೋದು. ಹೆವಿ ಅಬ್ಸಾರ್ಪ್ಷನ್ ಪವರ್. ಅಂಡ್ ಅಷ್ಟೊಂದು ಅಬ್ಸಾರ್ಪ್ಷನ್ ಪವರ್ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಬರೋದಿಲ್ಲ. ಸೊ ಅದಕ್ಕೆ ತುಂಬಾನೇ ಚೆನ್ನಾಗಿ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬೋದು.
ಯಾಕಂದ್ರೆ ಆ ಪೀರಿಯಡ್ಸ್ ಅಥವಾ ಮೆನ್ಸ್ಟ್ರುವಲ್ ಟೈಮ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಬಾಡಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಬಾಡಿ ಕೂಲ್ ಆಗಿರ್ಬೇಕು, ಅಂಡ್ ಯಾವುದೇ ರೀತಿಯಾದಂತಹ ಹೀಟ್ ಅಬ್ಸಾರ್ಪ್ಷನ್ ಅಂತ ಕರಿತೀವಿ, ಅಂದ್ರೆ ಓವರ್ ಹೀಟ್ ಬಾಡಿ ಆಗ್ಬಾರ್ದು. ಸೊ ಹೀಟ್ ಬ್ಯಾಲೆನ್ಸ್ ಆಗಿರ್ಬೇಕು, ಅದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಮಾಡೋದು ಈ ಮ್ಯಾಜಿಕ್ ಜೆಲ್. ಸೊ ಸ್ಮಾರ್ಟ್ ಲೇಡಿ ಸ್ಮಾರ್ಟ್ ಚಾಯ್ಸಸ್ ಫೋವೆ ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಮೇಜರ್ ಇಂಗ್ರೀಡಿಯೆಂಟ್ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ನ್ಯಾನೋ ಸಿಲ್ವರ್. ಸೊ ವಾಟ್ ಈಸ್ ಅ ನ್ಯಾನೋ ಸಿಲ್ವರ್? ಸೊ ನ್ಯಾನೋ ಸಿಲ್ವರ್ ಆಂಟಿ ಬ್ಯಾಕ್ಟೀರಿಯಲ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಯಾವುದೇ ಬ್ಯಾಕ್ಟೀರಿಯಲ್ ಅಥವಾ ಇನ್ಫೆಕ್ಷನ್ಸ್ ಸ್ಪ್ರೆಡ್ ಆಗದೆ ಇರೋ ತರ ನೋಡ್ಕೊಳೋದೇ ಆಂಟಿ ಬ್ಯಾಕ್ಟೀರಿಯಲ್ ಟೆಕ್ನಾಲಜಿ ಅಂತ ಕರಿತೀವಿ. ಅದು ಈ ನ್ಯಾನೋ ಸಿಲ್ವರ್ ಪಾರ್ಟಿಕಲ್ ಗೆ. ಸೊ ಟೈಪ್ಸ್ ಆಫ್ ಸಿಲ್ವರ್ ನೀವು ನೋಡೋದಾದ್ರೆ ಅಯೋನಿಕ್, ಕೊಲಾಯ್ಡಲ್, ಅಯೋನಿಕ್ ಸಿಲ್ವರ್, ಸಿಲ್ವರ್ ಪ್ರೋಟೀನ್, ಕೊಲಾಯ್ಡಲ್ ಸಿಲ್ವರ್ ಅಂತ ಬರುತ್ತೆ. ಸೊ ಡಿಫ್ರೆನ್ಶಿಯೇಟ್ ಮಾಡೋದಾದ್ರೆ, ಸೊ ಎಲ್ಲಾನು ಬೇರೆ ಬೇರೆ ರೀತಿಯ ಒಂದು ಪ್ರಾಬ್ಲಮ್ಸ್ ಗೆ ಯೂಸ್ ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿ ನ್ಯಾನೋ ಸಿಲ್ವರ್ ನ ಯೂಸ್ ಮಾಡಿರೋದು, ನ್ಯಾನೋ ಸಿಲ್ವರ್ ಏನ್ ಮಾಡುತ್ತೆ, ಸೊ ಅತಿ ಹೆಚ್ಚು ಸಿಲ್ವರ್ ಪಾರ್ಟಿಕಲ್ಸ್ ನ ರಿಲೀಸ್ ಮಾಡುತ್ತೆ. ದಟ್ ಈಸ್ ಸ್ಮಾಲ್ ಕಂಟೆಂಟ್ಸ್ ಅಂತ ಹೇಳ್ಬೋದು, ಸಣ್ಣ ಸಣ್ಣ ಸಿಲ್ವರ್ ಪಾರ್ಟಿಕಲ್ಸ್. ಸೊ ಅದರಿಂದ ತುಂಬಾ ಹೈಯೆಸ್ಟ್ ಹೆಲ್ತ್ ಬೆನಿಫಿಟ್ ಇದೆ, ಅಂದ್ರೆ ಹೆಲ್ತ್ ಗೆ ತುಂಬಾ ಯೂಸ್ ಆಗ್ತಕ್ಕಂತಹ ಒಂದು ಅಂಶ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಏನ್ ಮಾಡುತ್ತೆ, ಬಾಡಿಯಲ್ಲಿ ಬ್ಯಾಡ್ ಓಡರ್ ಆಗಿರ್ಬೋದು ಅಥವಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸೊ ಯಾವುದೇ ಪ್ರಾಬ್ಲಮ್ಸ್ ಇದ್ರು ಅದು ಅಬ್ಸಾರ್ಬ್ ಮಾಡುತ್ತೆ. ಯಾವುದೇ ರೀತಿಯಾದಂತಹ ಓವರ್ ಹೀಲಿಂಗ್ ಅಂತ ಕರಿತೀವಿ, ಅಂದ್ರೆ ಬೇಗ ಮಾಯ್ತಕ್ಕಂತ ಒಂದು ಗುಣ ಏನಿದೆ ಅದು ಸಿಲ್ವರ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಈ ಸಿಲ್ವರ್ ಬಗ್ಗೆ ಹೇಳೋದಾದ್ರೆ ಸಣ್ಣದೊಂದು ಇನ್ಫಾರ್ಮೇಶನ್ ನ ಶೇರ್ ಮಾಡ್ತೀನಿ. ಮುಂಚೆ ಆಗಿನ ಕಾಲದಲ್ಲಿ, ಇವಾಗೂ ಯೂಸ್ ಮಾಡ್ತಾರೆ ಬಟ್ ಸ್ವಲ್ಪ ಕಡಿಮೆ ಇದೆ. ಅವಾಗಿನ ಕಾಲದಲ್ಲಿ ಹುಟ್ಟಿದ ಮಕ್ಕಳಿಗೆ ಫೀಡಿಂಗ್ ಮಾಡ್ಬೇಕಾದ್ರೆ ಬೆಳ್ಳಿ ಸ್ಪೂನು, ಬೆಳ್ಳಿ ಬಟ್ಲು ಇದನ್ನ ಯೂಸ್ ಮಾಡಿ ಮಾಡ್ತಾ ಇದ್ರು. ಸೊ ಯಾಕೆ ಅಂದ್ರೆ ಊಟದ ಜೊತೆಗೆ ಸಿಲ್ವರ್ ಪಾರ್ಟಿಕಲ್ಸ್ ಕೂಡ ಮಕ್ಕಳಲ್ಲಿ ಹೋಗ್ಲಿ ಅಂತ ಹೇಳಿ. ಸೊ ಅಷ್ಟೊಂದು ಸಿಲ್ವರ್ ಇಂದು ಇಂಪಾರ್ಟೆನ್ಸ್ ಇದೆ. ಸೊ ಅವಾಗಿನ ಕಾಲದ ಜನಕ್ಕೂ ಗೊತ್ತಿತ್ತು ಯಾಕೆ ಸಿಲ್ವರ್ ಅಲ್ಲಿ ಊಟ ಮಾಡ್ತಾ ಇದ್ರು ಅಂತ. ಸೊ ಮಕ್ಕಳಿಗೆ ಊಟ ಮಾಡ್ಸೋದು ಮೇನ್ ರೀಸನ್ ಸಿಲ್ವರ್, ಬೆಳ್ಳಿಯಲ್ಲಿ ಯೂಸ್ ಮಾಡೋದು ಅದೇ ರೀಸನ್ಗೆ. ಸೊ ಆ ಒಂದು ಸಿಲ್ವರ್ ಪಾರ್ಟಿಕಲ್ ನಮ್ಮ ದೇಹದೊಳಗೆ ಹೋಗಿ ಯಾವುದೇ, ಯಾಕಂದ್ರೆ ಸಣ್ಣ ಮಕ್ಕಳು ಏನು ಹೇಳ್ಕೊಳಕ್ ಬರೋದಿಲ್ಲ ಅವರಿಗೆ. ಸೊ ಆ ಒಂದು ಸಮಸ್ಯೆ ಇದ್ದಾಗ, ಸೊ ನಮಗೆ ಅರ್ಥ ಆಗಲ್ಲ, ಅವ್ರು ಸುಮ್ನೆ ಅಳ್ತಾ ಇದಾರೋ ಏನ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಈ ಸಿಲ್ವರ್ ಇಂದ ಊಟ ಮಾಡ್ಸಿದ್ದೆ ಆದ್ರೆ ಸಿಲ್ವರ್ ಅಯಾನ್ಸ್ ಏನಿದೆ ಅದು ಬಾಡಿಗೆ ಹೋಗುತ್ತೆ. ಸೊ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಕ್ಲಿಯರ್ ಆಗುತ್ತೆ, ಅಂದ್ರೆ ಹೊರಗಡೆ ಬರೋದಿಲ್ಲ, ಸಮಸ್ಯೆ ಹೊರಗ್ ದೊಡ್ಡದಾಗೋದಿಲ್ಲ. ಸೊ ಅಲ್ಲೇ ಕ್ಲಿಯರ್ ಆಗುತ್ತೆ. ಸೊ ಹಂಗೆ ಮಕ್ಳ ಆರೋಗ್ಯನು ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸಿಲ್ವರ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು. ಸೊ ಅದೇ ನ್ಯಾನೋ ಸಿಲ್ವರ್ ನಿಮಗೆ ಇಲ್ಲಿ ಯೂಸ್ ಮಾಡಿದ್ದಾರೆ. ಸೊ ನ್ಯಾನೋ ಸಿಲ್ವರ್ ನ ಯೂಸ್ ಮಾಡೋದ್ ಮೇನ್ ರೀಸನ್ ಏನು ಅಂದ್ರೆ, ಬೆನಿಫಿಟ್ಸ್ ನೋಡೋದಾದ್ರೆ ನಿಮ್ಗೆ ಯಾವುದೇ ಫ್ಲೂ, ಫೀವರ್, ಇನ್ಫೆಕ್ಷನ್ಸ್ ಆಗೋದಿಲ್ಲ. ಅಂಡ್ ಬಾಡಿಯಲ್ಲಿ ಈಸ್ಟ್ ವಿರುದ್ಧ ಓಡಾಡುತ್ತೆ, ಈಸ್ಟ್ ಜನರೇಷನ್ ಆಗೋದಿಲ್ಲ. ಸೊ ಅಂಡ್ ಲೆಪ್ರಸಿ ಅಂತ ಕರಿತೀವಿ. ಸೊ ಈ ತರದ್ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ. ಅಂಡ್ ಯಾವುದೇ ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಇದು ತಡಿತಕ್ಕಂತ ಕೆಲಸ ಮಾಡುತ್ತೆ. ಅಂಡ್ ಕಿಮೋಥೆರಪಿ ಅಥವಾ ರೇಡಿಯೋಥೆರಪೀಸ್ ಏನಾದ್ರೂ ಕಂಡಕ್ಟ್ ಅಥವಾ ಒಳಗಾಗಿದ್ರೆ, ಸೊ ಅದರದ್ದು ಸೈಡ್ ಎಫೆಕ್ಟ್ಸ್ ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಲೋ ಇಮ್ಯುನಿಟಿ ಇರೋರಿಗೆ ಇಮ್ಯುನಿಟಿ ಬೂಸ್ಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಹಾರ್ಮೋನಲ್ ಚೇಂಜಸ್ ಏನಾದ್ರು ಆಗ್ತಾ ಇದ್ರೆ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಲ್ದೆ ತುಂಬಾ ವೆರೈಟಿ ಡಿಸೀಸಸ್ ಗೆ ಇದು ಸಪೋರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಡಿಸೀಸಸ್ ನ ಹೊರಗ್ ಹಾಕಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಡಿಸೀಸಸ್ ಬರ್ದೇ ಇರೋ ತರ ಅದು ಡಿಸೀಸಸ್ ವಿರುದ್ಧ ಹೋರಾಡಕ್ಕೆ ಇದು ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. HIV ಆಗಿರ್ಬೋದು ಅಥವಾ ಮೇಜರ್ ಕ್ರಾನಿಕ್ ಡಿಸೀಸಸ್ ಆಗಿರ್ಬೋದು, ಲೈಮ್ಸ್ ಡಿಸೀಸ್ ಆಗಿರ್ಬೋದು, ಸ್ವೈನ್ ಫ್ಲೂ ಆಗಿರ್ಬೋದು, ಬರ್ಡ್ ಫ್ಲೂ ಆಗಿರ್ಬೋದು, ಹೆಪಟೈಟಿಸ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಯಾವುದೇ ಪ್ರಾಬ್ಲಮ್ಸ್ ಇದ್ರು ಕೂಡ ಅದ್ರ ವಿರುದ್ಧ ಹೋರಾಡಿ ಡಿಸೀಸಸ್ ನ ತಡಿತಕ್ಕಂತ ಒಂದು ಕೆಪಾಸಿಟಿ ನ್ಯಾನೋ ಸಿಲ್ವರ್ ಪಾರ್ಟಿಕಲ್ ಇದೆ. ಆ ಒಂದು ನ್ಯಾನೋ ಸಿಲ್ವರ್ ಪಾರ್ಟಿಕಲ್ ನ ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಇಟ್ಸ್ ವಂಡರ್ಫುಲ್ ಅಂತಾನೆ ಹೇಳ್ಬೋದು. ಸೊ ಥ್ಯಾಂಕ್ಸ್ ಟು ಫೋವೆ. ಸೊ ಇಲ್ಲಿ ನೀವು ನೋಡೋದಾದ್ರೆ ಫಾರ್ ಇನ್ಫ್ರಾರೆಡ್ ಫಾರ್ ಇನ್ಫ್ರಾರೆಡ್ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಸೊ ಏನ್ ಮಾಡುತ್ತೆ, ಇಟ್ ರಿಲೀಸಸ್ ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ಸ್. ಸೊ ಅದರಿಂದ ನಮ್ಮ ಬಾಡಿ ಬ್ಯಾಲೆನ್ಸ್ ಆಗಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗತ್ತೆ ಅಂತಾನೆ ಹೇಳ್ಬೋದು. ನೆಗೆಟಿವ್ ಅಯಾನ್ಸ್ ನಾನು ಅವಾಗ್ಲೇ ಹೇಳ್ದಂಗೆ
ಸೊ ಇಟ್ ವಿಲ್ ಪ್ಯೂರಿಫೈ ದ ಅನ್ಹೆಲ್ದಿ ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು. ಅಂಡ್ ಫ್ರೆಶ್ ಏರ್ ನ ರಿಲೀಸ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಗೆ ಹೆಲ್ಪ್ ಮಾಡುತ್ತೆ, ಅಂಡ್ ಬಾಡಿ ಓಡರ್ ಏನಿದೆ ಅಥವಾ ಬ್ಯಾಡ್ ಸ್ಮೆಲ್ ಏನಿದೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ಅಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ ನೀವು ನೋಡೋದಾದ್ರೆ ಮೈಕ್ರೋ ಸರ್ಕ್ಯುಲೇಷನ್ಸ್ ಅಂತ ಕರಿತೀವಿ, ಸಣ್ಣ ಪ್ರಮಾಣದ ಸೆಲ್ಸ್ ಅಥವಾ ಸಣ್ಣ ಪ್ರಮಾಣದ ಸರ್ಕ್ಯುಲೇಷನ್ ಗೆ ಪ್ರಮೋಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೆಲ್ ಮೆಟಬಾಲಿಸಮ್ ಅನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂತ ಒಂದು ಕೆಲಸ ಮಾಡುತ್ತೆ. ಅಂಡ್ ನ್ಯಾನೋ ಸಿಲ್ವರ್ ಪಾರ್ಟಿಕಲ್ಸ್ ಬಂದ್ಬಿಟ್ಟು ನಿಮಗೆ ಆಂಟಿ ಇನ್ಫ್ಲಮೇಟರಿ ಅಥವಾ ಆಂಟಿ ಸ್ವೆಲ್ಲಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ. ಅಂಡ್ ಇಮ್ಯುನಿಟಿ ಪವರ್ ನ ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಮಾಡುತ್ತೆ, ಸ್ಟೆರಲೈಸ್ ಮಾಡುತ್ತೆ ಅಂದ್ರೆ ಕ್ಲೆನ್ಸಿಂಗ್ ಮಾಡುತ್ತೆ. ಯಾವುದೇ ಅನ್ಹೆಲ್ದಿ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೂನು ಕೂಡ ಅದನ್ನ ಕ್ಲಿಯರ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಲ್ಲದೆ ನೀವು ನೋಡೋದಾದ್ರೆ ಅಬ್ಸಾರ್ಪ್ಷನ್ ಕೆಪಾಸಿಟಿ ಈಸ್ ಅಲ್ಟಿಮೇಟ್, ಫಾಸ್ಟ್ ಅಬ್ಸಾರ್ಪ್ಷನ್ ಅಂಡ್ ಡ್ರೈ ಫೀಲ್ ಆಗ್ತಾ ಇರುತ್ತೆ ಯಾವಾಗ್ಲೂ. ಸೊ ಯಾವಾಗ್ಲೂ ಫುಲ್ಲಿ ಕವರ್ ಆಗಿರೋದ್ರಿಂದ ನಮಗೆ ಏನಾಗುತ್ತೆ 50% ವೈಡರ್ ಬ್ಯಾಕ್ ನೀವು ನೋಡೋದಾದ್ರೆ, ಸೊ 50% ಎಕ್ಸ್ಟ್ರಾ ವೈಡರ್ ಬ್ಯಾಕ್ ಪ್ರೊಟೆಕ್ಷನ್ ಸಿಗುತ್ತೆ ನಿಮಗೆ. ಅಂಡ್ ಡಬಲ್ ವಿಂಗ್ ಪವರ್ ಅಂತ ಕರಿತೀವಿ. ಅಂಡ್ ಪ್ರತಿಯೊಂದು ನೀವು ನೋಡೋದಾದ್ರೆ ಸ್ಟೇನ್ ಫ್ರೀ. ಸೊ ಎಕ್ಸ್ಟ್ರಾ ಲೀಕೇಜಸ್ ಏನಾದ್ರೂ ಆದ್ರೂ ಕೂಡ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ. ಸೊ ಸ್ಟೇನ್ಸ್ ಫ್ರೀ ಪೀರಿಯಡ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ನಿಮ್ಮ ಡಿಫ್ರೆನ್ಶಿಯೇಷನ್ ನೋಡ್ಬೋದು. ಫಸ್ಟ್ ಬಂದ್ಬಿಟ್ಟು 150 mm ಲೆಂತ್ ಇರ್ತಕ್ಕಂಥದ್ದು ಪ್ಯಾಂಟಿ ಲೈನರ್. ಸೊ ಇದು ನಮ್ಮ ಪೋವೆ ಕಂಪನಿಯ ಪ್ಯಾಂಟಿ ಲೈನರ್ದು ಸೈಜ್. ನೀವು ರೆಗ್ಯುಲರ್ ಪ್ಯಾಡ್ಸ್ ನೀವು ಔಟ್ಸೈಡ್ ನಾವ್ ಏನ್ ಯೂಸ್ ಮಾಡ್ತಾ ಇದೀವಿ ಆ ಪ್ಯಾಡಿನ ರೆಗ್ಯುಲರ್ ಸೈಡ್ ನ ಡಿಫ್ರೆನ್ಶಿಯೇಷನ್ ಗೋಸ್ಕರ ಇದನ್ನ ಯೂಸ್ ಮಾಡಿದೀನಿ. ಸೊ 240 mm ಇಷ್ಟು ಲೆಂತ್ ಬರುತ್ತೆ ಅದು. ಸೊ ನೀವ್ ಇಲ್ಲಿ ನೋಡೋದಾದ್ರೆ ನಮ್ಮ ಡೇ ಯೂಸ್ ಪ್ಯಾಡ್ ಬಂದ್ಬಿಟ್ಟು 285 mm ವಿಡ್ತ್ ಇರ್ತಕ್ಕಂಥ ಲೆಂತ್ ಇರ್ತಕ್ಕಂಥದ್ದು. ಸೊ ಇಲ್ಲಿ ಬ್ಯಾಕ್ ನೋಡ್ಬೋದು ನೀವು, ಎಕ್ಸ್ಟ್ರಾ ಬ್ಯಾಕ್ ಕವರೇಜಸ್ ಇರುತ್ತೆ. ಅಂಡ್ ನೈಟ್ ಯೂಸ್ ಬಂದ್ಬಿಟ್ಟು ನೀವು 330 mm. ಸೊ ಈ ಒಂದು ಡಿಫ್ರೆನ್ಸ್ ನಿಮಗೆ ಹೇಳುತ್ತೆ ನಾವು ಯಾವ ಪ್ಯಾಡ್ ಅನ್ನ ಯೂಸ್ ಮಾಡ್ಬೇಕು, ಯಾವ ಪ್ಯಾಡ್ ಅನ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ. ಸೊ ಯಾವ್ದನ್ನ ಹೆಲ್ತಿ ಇರುತ್ತೋ, ಯಾವ್ದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಿರುತ್ತೋ ಅದನ್ನ ಯೂಸ್ ಮಾಡಿದ್ರೆ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಹೆಲ್ತ್ ನಮ್ಮ ಕೈಯಲ್ಲಿ. ಸೊ ಸ್ವಿಚ್ ಟು ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್, ದಟ್ ಈಸ್ ಅ 4-way ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದಲ್ಲದೆ ಒಂದು ಕೆಲವೊಂದು ಇನ್ಫಾರ್ಮೇಶನ್ ಅಥವಾ ಫುಡ್ ಟಿಪ್ಸ್ ಅನ್ನ ಕೊಡೋದಾದ್ರೆ ಲೇಡೀಸಿಗೆ, ಸೊ ಯಾವ ಫುಡ್ಸ್ ನ ನಾವು ತಿನ್ಬೇಕು, ಯಾವ ಫುಡ್ಸ್ ನ ನಾವು ಅವಾಯ್ಡ್ ಮಾಡಬೇಕು ಅಟ್ ದ ಟೈಮ್ ಆಫ್ ಪೀರಿಯಡ್ಸ್ ಅಲ್ಲಿ ಕೆಲವೊಂದು ಫುಡ್ ನ ನಾವು ಇಂಟೇಕ್ ಮಾಡಬಾರ್ದು. ಸೊ ನೋಡೋದಾದ್ರೆ ಯಾವುದನ್ನ ನಾವು ತಿನ್ಬೇಕಂದ್ರೆ ಡಾರ್ಕ್ ಚಾಕ್ಲೇಟ್ಸ್, ನಟ್ಸ್, ಸೀಡ್, ನವಣಕ್ಕಿ, ಕ್ಯೂನೋವಾ ಅಂದ್ರೆ ನವಣಕ್ಕಿ, ಲೆಂಟಿಲ್ಸ್ ಅಂಡ್ ಬೀನ್ಸ್, ಯೋಗರ್ಟ್, ಪೆಪ್ಪರ್ಮೆಂಟ್ ಟೀ, ಟೋಫು. ಸೊ ಇದಿಷ್ಟುನು ನಾವು ಯೂಸ್ ಮಾಡ್ಬೋದು. ಅಂಡ್ ಯಾವ್ದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ರೆಡ್ ಮೀಟ್, ಸ್ಪೈಸಿ ಫುಡ್, ನಿಮಗೆ ತಡ್ಕೊಳಕ್ ಆಗದೆ ಇರತ್ತಂತ ಫುಡ್ಸ್ ಏನಾದ್ರೂ ಇತ್ತು, ಅಲರ್ಜಿಕ್ ಇತ್ತು ಅಂದ್ರೆ ಅದನ್ನ ಅವಾಯ್ಡ್ ಮಾಡ್ಬೇಕು. ಆಲ್ಕೋಹಾಲ್ ಅಂಡ್ ಮೇನ್ ಕಾಫಿ, ಇದಿಷ್ಟುನು ನೀವು ಅವಾಯ್ಡ್ ಮಾಡ್ತಕ್ಕಂಥದ್ದು. ಸೊ ವಿತ್ ಇಮೇಜಸ್ ನೀವು ನೋಡೋದಾದ್ರೆ 9 ಫುಡ್ಸ್ ಟು ಈಟ್ ಡ್ಯೂರಿಂಗ್ ಪೀರಿಯಡ್ಸ್. ಹರ್ಬಲ್ ಟೀ ನ ಯೂಸ್ ಮಾಡಬಹುದು, ಡಾರ್ಕ್ ಚಾಕ್ಲೇಟ್ಸ್, ಫ್ರೂಟ್ಸ್, ಲೀಫಿ ಗ್ರೀನ್ ವೆಜಿಟೇಬಲ್ಸ್ ಅಥವಾ ಪಲ್ಸಸ್ ಯಾವ್ದಾದ್ರು ಯೂಸ್ ಮಾಡಬಹುದು, ನಟ್ಸ್, ಫ್ಯಾಟಿ ಫಿಶ್, ಜಿಂಜರ್, ಫರ್ಮೆಂಟೆಡ್ ಅಂಡ್ ಟರ್ಮರಿಕ್. ಸೊ ಇದಿಷ್ಟು ನೀವು ಯೂಸ್ ಮಾಡಬಹುದು ಅಟ್ ದ ಟೈಮ್ ಆಫ್ ಯುವರ್ ಪೀರಿಯಡ್ಸ್. ಅಂಡ್ ಅವಾಯ್ಡ್ ಮಾಡೋ ಇಂಗ್ರೀಡಿಯೆಂಟ್ ಯಾವ್ದು ಅಂದ್ರೆ ಆಲ್ಕೋಹಾಲ್, ಸ್ಪೈಸಿ ಫುಡ್, ರೆಡ್ ಮೀಟ್, ಡೈರಿ ಪ್ರಾಡಕ್ಟ್ಸ್, ಹೈಲಿ ಪ್ರೊಸೆಸ್ಡ್ ಫುಡ್ಸ್ ಅಂದ್ರೆ ಪ್ಯಾಕೇಜ್ ಏನ್ ಬರುತ್ತಲ್ಲ ಪ್ಯಾಕೆಟ್ ಫುಡ್, ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು. ಅಂಡ್ ಆಲ್ ಶುಗರ್ ಬೇಸ್ಡ್ ಫುಡ್ಸ್. ಸೊ ಇದಿಷ್ಟು ನೀವು ಪೀರಿಯಡ್ಸ್ ಅಲ್ಲಿ ಅವಾಯ್ಡ್ ಮಾಡ್ಬೇಕಾಗಿರುವಂತ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಸೊ ಹ್ಯಾವ್ ಎ ಹ್ಯಾಪಿ ಪೀರಿಯಡ್. ಸೊ ಇದಿಷ್ಟು ಸ್ಯಾನಿಟರಿ ನ್ಯಾಪ್ಕಿನ್ ಬಗ್ಗೆ ಇನ್ಫಾರ್ಮೇಶನ್. ಅಂಡ್ ನಮ್ಮ 4-way ಸ್ಯಾನಿಟರಿ ನ್ಯಾಪ್ಕಿನ್ ನೋಡೋದಾದ್ರೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಏನೇನ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಯಾಕೆ ನಾವು ಸ್ಯಾನಿಟರಿ ನ್ಯಾಪ್ಕಿನ್ ಬಗ್ಗೆ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ, ಇಷ್ಟೊಂದು ನಾವು ಹೇಳ್ಕೊಂತಾ ಇದೀವಿ ಯಾಕೆ ಅಂತ ನೋಡೋದಾದ್ರೆ, ಸೊ ಮೇನ್ ಹೆಲ್ತ್ ಇಶ್ಯೂಸ್ ಲೇಡೀಸ್ ಅಲ್ಲಿ ಬರ್ತಕ್ಕಂಥದ್ದು ಸ್ಯಾನಿಟರಿ ನ್ಯಾಪ್ಕಿನ್ ಇಂದಾನೆ. ಅದನ್ನ ಅವಾಯ್ಡ್ ಮಾಡಬೇಕು. ಹೆಲ್ತ್ ಇಶ್ಯೂಸ್ ನಮ್ಮ ಲಾಂಗ್ ಲೈಫ್ ನ ಲೀಡ್ ಮಾಡ್ಬೇಕು ಅಥವಾ ಹೆಲ್ತಿ ಲೈಫ್ ನ ಲೀಡ್ ಮಾಡ್ಬೇಕು ಅಂದ್ರೆ ಸೊ ನಮಗೆ ನಮ್ಮ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಸೊ ಲೇಡೀಸಿಗೆ ಆರೋಗ್ಯ ಹಾಳಾಗ್ತಾ ಇರೋದೇ ಸ್ಯಾನಿಟರಿ ನ್ಯಾಪ್ಕಿನ್ ಅಂದ್ರೆ ಸೊ ಅದನ್ನ ನಾವು ಸ್ವಿಚ್ ಮಾಡೋಕೆ
ತುಂಬಾ ಟೈಮ್ ತಗೋಬಾರ್ದು. ಸೊ ಯಾವ್ದು ಹೆಲ್ತಿ ಇರುತ್ತೋ ಅದಕ್ಕೆ ಬೇಗನೆ ಸ್ವಿಚ್ ಆಗ್ಬೇಕು. ಯಾಕಂದ್ರೆ ನಮ್ಮ ಹೆಲ್ತ್ ತುಂಬಾ ಹಾಳಾಯ್ತು ಅಂದ್ರೆ ಅದನ್ನ ರಿಕವರ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಒಂದೇ, ಸೊ ಸ್ವಿಚ್ ಟು ಫೋವೆ ಸ್ಯಾನಿಟರಿ ನ್ಯಾಪ್ಕಿನ್. ಯಾಕೆ, ನಮಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳಿದೆ. ಸೊ ಇವಾಗ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಜನರಲ್ ಆಗಿ ನೋಡೋದಾದ್ರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸರ್ವೆ ಪ್ರಕಾರ 80% ಆಫ್ ದಿ ವುಮೆನ್ ಏನಾಗ್ತಾ ಇದಾರೆ, ಗೈನಕಾಲಜಿ ಡಿಸೀಸಸ್ ಇಂದ ಬಳಲ್ತಾ ಇದ್ದಾರೆ. ಯಾಕೆ? ಬಿಕಾಸ್ ಆಫ್ ಸ್ಯಾನಿಟರಿ ನ್ಯಾಪ್ಕಿನ್. ನಾವು ಅನ್ಹೆಲ್ದಿ ಸ್ಯಾನಿಟರಿ ನ್ಯಾಪ್ಕಿನ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಸೊ 63% ಪೀಪಲ್ಸ್ ಏನಿದೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ನ ಯೂಸ್ ಮಾಡ್ತಾರೆ ಅಟ್ ದ ಟೈಮ್ ಆಫ್ ಮೆನ್ಸ್ಟ್ರುರಲ್ ಸೈಕಲ್. ಸೊ ಆ ಒಂದು ಪರ್ಸೆಂಟೇಜ್ ನೋಡೋದಾದ್ರೆ ತುಂಬಾನೇ ಗೈನಿಕಲ್ ಇಶ್ಯೂಸ್ ಬರ್ತಾ ಇದೆ ಬಿಕಾಸ್ ಆಫ್ ಲೋ ಲೆವೆಲ್, ಲೋ ಗ್ರೇಡ್ ಸ್ಯಾನಿಟರಿ ನ್ಯಾಪ್ಕಿನ್ಸ್. ಸೊ ಇದಿಷ್ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಸರ್ವೆ ಮಾಡಿ ಡಿಕ್ಲೇರ್ ಮಾಡಿದ್ದಾರೆ. ಆದ್ರೂನು ನಾವು ಇನ್ನೂ ಎಚ್ಚೆತ್ಕೊಂಡಿಲ್ಲ, ನಾವು ಒಳ್ಳೇದ್ರ ಕಡೆ ಹೋಗ್ತಾ ಇಲ್ಲ ಅಂದ್ರೆ ಅದು ನಮ್ಮ ತಪ್ಪಾಗತ್ತೆ. ಸೊ ಪೊಟೆನ್ಶಿಯಲ್ ಸೇಫ್ಟಿ ಹಜಾರ್ಡ್ಸ್ ಆಫ್ ಸ್ಯಾನಿಟರಿ ನ್ಯಾಪ್ಕಿನ್ ನೋಡೋದಾದ್ರೆ ನೀವು, ಸೊ ಏನೇನು ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಹಜಾರ್ಡಸ್ ಅಂದ್ರೆ ಡೇಂಜರಸ್ ಅಂಶಗಳು ಇದ್ರೊಳಗಿದೆ ಅಂತ ನೋಡೋದಾದ್ರೆ, ಎಕ್ಸೆಸಿವ್ ರೇಡಿಯೋ ಆಕ್ಟಿವಿಟಿ. ಸೊ ರೇಡಿಯೋ ಆಕ್ಟಿವಿಟಿ ಅಥವಾ ರೇಡಿಯೇಷನ್ಸ್ ಏನಿದೆ ಅದು ತುಂಬಾ ಜಾಸ್ತಿ ಇರುತ್ತೆ. ಅಂಡ್ ಫ್ಲೋರಸೆಂಟ್ ವೈಟ್ನಿಂಗ್ ಏಜೆಂಟ್, ನಾನು ಅವಾಗ್ಲೇ ಹೇಳ್ದೆ ಬ್ಲೀಚಿಂಗ್ ಮತ್ತೆ ಫ್ಲೋರಸೆಂಟ್ ವೈಟ್ನಿಂಗ್ ಏಜೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂತ. ಸೊ ಫಾರ್ ಪ್ಯೂರಿಫಿಕೇಶನ್, ಅನ್ಕ್ವಾಲಿಫೈಡ್ ಮೆಟೀರಿಯಲ್ಸ್ ಅಂಡ್ ಪ್ರೊಡಕ್ಷನ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಸೊ ಅನ್ಕ್ವಾಲಿಫೈಡ್ ಮೆಟೀರಿಯಲ್ಸ್ ಅಂದ್ರೆ ನಾನು ಅವಾಗ್ಲೇ ಹೇಳ್ದೆ, ರೀಸೈಕಲ್ ಮಾಡ್ತೀವಿ. ನಾವ್ ಏನ್ ವೇಸ್ಟ್ ಅಥವಾ ಪಾಲಿಥಿನ್ ಅಥವಾ ಪಾಲಿಬ್ಯಾಗ್ಸ್ ಅಥವಾ ಏನು ವೇಸ್ಟ್ ಬರುತ್ತೆ, ಸೊ ಅದನ್ನ ರೀಸೈಕಲ್ ಮಾಡ್ತೀವಿ. ರೀಸೈಕಲ್ ಮಾಡಿದಾಗ ಸೊ ಅದು ಏನಾಗುತ್ತೆ, ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ ಆಗಿ ಯೂಸ್ ಮಾಡಕ್ಕೆ ರೆಗ್ಯುಲರ್ ಆಗಿ ಕೊಡ್ತಾರೆ. ಸೊ ದಟ್ ಈಸ್ ಸೆಕೆಂಡರಿ ಪೊಲ್ಯೂಷನ್ ಕಾಸ್ಡ್ ಬೈ ಇನ್ಕರೆಕ್ಟ್ ಯೂಸ್ ಅಂತ ಕರಿತೀವಿ. ಅಂದ್ರೆ ಸರಿಯಾದ ರೀತಿಯಾಗಿ ಯೂಸ್ ಮಾಡ್ತಾ ಇಲ್ಲ. ಸೊ ಇದು ಅಷ್ಟು ಏನಿದೆ ಅನ್ಸೇಫ್ಟಿ ಮೆಜರ್ಸ್ ಅಂತ ಕರಿತೀವಿ, ಅಥವಾ ರೆಗ್ಯುಲರ್ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಇರ್ತಕ್ಕಂತ ಒಂದು ಪ್ರಾಬ್ಲಮ್ ಅಂತಾನೆ ಹೇಳ್ತೀವಿ. ಸೊ ಈ ಒಂದು ಪ್ರಾಬ್ಲಮ್ ಅನ್ನ ನಾವು ಫೇಸ್ ಮಾಡ್ಬೇಕು ಅಂದ್ರೆ, ಅಥವಾ ಸೊ ಆ ಒಂದು ಪ್ರಾಬ್ಲಮ್ ಇಂದ ಹೊರಗ್ ಬರ್ಬೇಕು ಅಂದ್ರೆ, ಸೊ ನಮಗೆ ಯಾವ ತರದ ಸ್ಯಾನಿಟರಿ ನ್ಯಾಪ್ಕಿನ್ ಬೇಕು? ಸೊ ಒಂದು, ಇಟ್ ವಿಲ್ ಬಿ ಫಂಕ್ಷನಲ್ ಹೆಲ್ತಿ. ಸೊ ನಮ್ಮ ಹೆಲ್ತ್ ನ ಕೇರ್ ಮಾಡ್ತಕ್ಕಂತ ಸ್ಯಾನಿಟರಿ ನ್ಯಾಪ್ಕಿನ್ ನಮಗ್ ಬೇಕು. ಅಂಡ್ ಯಾವುದೇ ಫ್ಲೋರಸೆಂಟ್ ವೈಟ್ನಿಂಗ್ ಏಜೆಂಟ್ಸ್ ಯೂಸ್ ಮಾಡದೇ ಇರತಕ್ಕಂತ ಸ್ಯಾನಿಟರಿ ನ್ಯಾಪ್ಕಿನ್ ಬೇಕು. ಅಂಡ್ ಆ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಸೂಪರ್ ಆಂಟಿ ಬ್ಯಾಕ್ಟೀರಿಯಲ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇರಬೇಕು. ಅಂಡ್ ಯಾವುದೇ ರೀತಿಯಾದಂತಹ ಸೈಡ್ ಲೀಕೇಜ್ ಇರಬಾರ್ದು. ಸಾಫ್ಟ್ ಅಂಡ್ ಕಂಫರ್ಟಬಲ್ ಆಗಿರ್ಬೇಕು ಅಂಡ್ ಸ್ಟ್ರಾಂಗ್ ಅಬ್ಸಾರ್ಪ್ಷನ್ ಪವರ್ ಇರಬೇಕು. ಇದು ಅಷ್ಟು ಆ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಇದೆ ಅಂದ್ರೆ ಅದನ್ನ ನಾವು ಈಸಿಯಾಗಿ ಯೂಸ್ ಮಾಡಬಹುದು. ಅದಷ್ಟು ನಮಗೆ ಫೋವೆ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಸಿಗುತ್ತೆ. ಸೊ ಫೋವೆ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ನೀವು ನೋಡೋದಾದ್ರೆ ಆಕ್ಟಿವ್ ಆಕ್ಸಿಜನ್, ಆನಯಾನ್, ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ಸ್, ಮ್ಯಾಗ್ನೆಟಿಕ್ ಅಂಡ್ ನ್ಯಾನೋ ಸಿಲ್ವರ್ ಫಂಕ್ಷನ್ಸ್ ಇದೆ. ಸೊ ಇದಿಷ್ಟು ನಾನು ಸಪರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ಅಷ್ಟು ಇಂಗ್ರೀಡಿಯೆಂಟ್ಸ್ ನಮ್ಮ ಫೋವೆ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಇದೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ ಬಾಡಿಯಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ, ಬಾಡಿನ ಬ್ಯಾಲೆನ್ಸ್ ಮಾಡುತ್ತೆ ಅಂಡ್ ಬಾಡಿಯ ಫಂಕ್ಷನ್ಸ್ ನ ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಬಾಡಿಗೆ ಸೈಡ್ ಎಫೆಕ್ಟ್ಸ್ ಈ ಒಂದು ಫೋವೆ ಸ್ಯಾನಿಟರಿ ನ್ಯಾಪ್ಕಿನ್ ಕೊಡೋದಿಲ್ಲ. ಅಂಡ್ ಬಾಡಿಯ ಹೆಲ್ತ್ ಬ್ಯಾಲೆನ್ಸ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಆಕ್ಟಿವ್ ಆಕ್ಸಿಜನ್ಸ್ ಏನ್ ಮಾಡುತ್ತೆ, ಸ್ಟೆರಿಲೈಸೇಷನ್ ಮಾಡುತ್ತೆ, ಡಿಓಡರೈಸೇಷನ್ ಎಫೆಕ್ಟ್ ಅಂತ ಕರಿತೀವಿ. ಅಂದ್ರೆ ಯಾವುದೇ ಬ್ಯಾಡ್ ಸ್ಮೆಲ್ ಬರ್ದೇ ಇರೋ ತರ ನೋಡ್ಕೊಳುತ್ತೆ. ಅಂಡ್ ಫ್ರಾಗ್ರೆನ್ಸ್ ಅಂದ್ರೆ ಆ ಒಂದು ಬ್ಯಾಡ್ ಫ್ರಾಗ್ರೆನ್ಸ್ ಗಿಂತ ಅಂದ್ರೆ ಫೀಲ್ ಕಂಫರ್ಟಬಲ್ ಅಂತ ಕರಿತೀವಿ. ಅಂದ್ರೆ ಆ ಒಂದು ಇಚ್ಚಿನೆಸ್ ಆಗಿರ್ಬೋದು, ಇರಿಟೇಷನ್ಸ್ ಆಗಿರ್ಬೋದು, ಯಾವುದು ಆಗದೆ ಇರೋ ತರ ನೋಡ್ಕೊಳೋದೆ ಆಕ್ಟಿವ್ ಆಕ್ಸಿಜನ್ ಅಂತ ಕರಿತೀವಿ. ಆನಯಾನ್ ಏನ್ ಮಾಡುತ್ತೆ, ಮೈಕ್ರೋ ಸೆಲ್ಯುಲರ್ ಮೈಕ್ರೋ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನ್ ಮಾಡುತ್ತೆ, ಅದು ಸೆಲ್ಸ್ ನ ಸರ್ಕ್ಯುಲೇಟ್ ಮಾಡ್ತಾ ಇರತ್ತೆ, ಬ್ಲಡ್ ಸರ್ಕ್ಯುಲೇಟ್ ಮಾಡ್ತಾ ಇರತ್ತೆ. ಸೊ ಆ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ನ ಇಂಪ್ರೂವ್ ಮಾಡುತ್ತೆ. ಅದನ್ನ ನಾವೇನ್ ಅಂತ ಕರಿತೀವಿ, ಮೈಕ್ರೋ ಸರ್ಕ್ಯುಲೇಷನ್ಸ್ ಅಂತ ಕರಿತೀವಿ. ಸೊ ಬ್ಯಾಡ್ ಸ್ಮೆಲ್ ನ ಅದು ರೆಡ್ಯೂಸ್ ಮಾಡುತ್ತೆ. ಅದಲ್ಲದೆ ಮೂಡ್ ಸ್ವಿಂಗ್ಸ್ ಆಗದೆ ಇರೋ ತರ ನೋಡ್ಕೊಳುತ್ತೆ. ಬಾಡಿಯಲ್ಲಿ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಥವಾ ಆನಯಾನ್ ಚಿಪ್ ಏನಿದೆ, ಅಂದ್ರೆ ನೆಗೆಟಿವ್ ಅಯಾನ್ ಚಿಪ್, ಆನಯಾನ್ ಇಸ್ ನಥಿಂಗ್ ಬಟ್ ನೆಗೆಟಿವ್ ಅಯಾನ್ ಚಿಪ್ ಅಂತ ಕರಿತೀವಿ. ಸೊ ಆ ನೆಗೆಟಿವ್ ಅಯಾನ್ಸ್ ಏನ್ ಮಾಡುತ್ತೆ, ಬಾಡಿಯಲ್ಲಿ ಬ್ಯಾಲೆನ್ಸ್ ಇರಕ್ಕೆ ಅದು ಟ್ರೈ ಮಾಡುತ್ತೆ. ಅಂದ್ರೆ
ಬಾಡಿನ ಬ್ಯಾಲೆನ್ಸ್ ಇಡಕ್ಕೆ ಟ್ರೈ ಮಾಡುತ್ತೆ. ಬಾಡಿ ಬ್ಯಾಲೆನ್ಸ್ ಇದ್ದಾಗ ಏನಾಗುತ್ತೆ, ಯಾವುದೇ ರೀತಿಯಾದಂತಹ ಮೂಡ್ ಸ್ವಿಂಗ್ಸ್ ಆಗಲ್ಲ, ಮೈಂಡ್ ರಿಲ್ಯಾಕ್ಸೇಷನ್ ಆಗಿರುತ್ತೆ, ಕಾಮ್ ಅಂಡ್ ಕಂಪೋಸ್ ಆಗಿ ನಾವು ವರ್ಕ್ ಮಾಡಬಹುದು. ಅಂಡ್ ಮೇನ್ ಆಗಿ ನೋಡೋದಾದ್ರೆ ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ಸ್, ನಾನು ಅವಾಗ್ಲೇ ಹೇಳಿದೆ, ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಏನ್ ಮಾಡುತ್ತೆ, ಬಾಡಿಯಲ್ಲಿ ಹೀಟ್ ಜನರೇಟ್ ಮಾಡುತ್ತೆ. ಸೊ ಆ ಹೀಟ್ ಏನಾಗುತ್ತೆ, ಬ್ಯಾಲೆನ್ಸ್ಡ್ ಹೀಟ್ ಆಗಿರುತ್ತೆ. ಯಾವುದೇ ಅನ್ಹೆಲ್ದಿ ಬ್ಯಾಕ್ಟೀರಿಯಾಸ್ ಇದ್ರೆ ಅದನ್ನ ರಿಮೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಆಕ್ಸಿಜನ್ ಸಪ್ಲೈನ ಜಾಸ್ತಿ ಮಾಡುತ್ತೆ. ಬ್ಲಡ್ ಅಲ್ಲಿ ಆಕ್ಸಿಜನ್ ಸಪ್ಲೈನ ಜಾಸ್ತಿ ಮಾಡೋದ್ರ ಜೊತೆಗೆ ಬಾಡಿಯ ಮೆಟಬಾಲಿಸಮ್ ಮತ್ತೆ ಇಮ್ಯುನಿಟಿ ಪವರ್ ನ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಎಫೆಕ್ಟ್. ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ ಇರೋದ್ರಿಂದ ಏನಾಗುತ್ತೆ, ಬಾಡಿಯಲ್ಲಿ ಎನರ್ಜಿ, ಫಿಸಿಕಲ್ ಎನರ್ಜಿ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಅಂಡ್ ಮೆಟಬಾಲಿಸಮ್ ಆಫ್ ಹ್ಯೂಮನ್ ಸೆಲ್ಸ್, ನಮ್ಮ ಬಾಡಿಯಲ್ಲಿ ಏನ್ ಸೆಲ್ಸ್ ಇದೆ ಅದನ್ನ ಮೆಟಬಾಲಿಸಮ್ ರೇಟ್ ಅಂದ್ರೆ ವರ್ಕಿಂಗ್ ರೇಟ್ ಏನಿದೆ ಅದನ್ನ ಇಂಪ್ರೂವ್ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ಸ್ ಇಂಪ್ರೂವ್ ಮಾಡುತ್ತೆ. ಅದ್ರ ಜೊತೆಗೆ ಟಿಶ್ಯೂಸ್ ನ ಸ್ಟ್ರೆಂತ್ ಮಾಡೋದ್ರ ಜೊತೆಗೆ ಆಕ್ಸಿಜನ್ ಸಪ್ಲೈ ಕೂಡ ಚೆನ್ನಾಗಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಯೂಸ್ ಮಾಡಿರೋದ್ರಿಂದ ಏನಾಗುತ್ತೆ, ಒಂದು ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಸೊ ಆ ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆದಾಗ ನಮ್ಮ ಎನರ್ಜಿ ಯಾವುದೇ ಕಾರಣಕ್ಕೂ ಲೋ ಆಗಲ್ಲ. ಸೊ ಯಾವಾಗ್ಲೂ ಎನರ್ಜೆಟಿಕ್ ಆಗಿ, ಎನರ್ಜಿ ಬೂಸ್ಟ್ ಅಪ್ ಆಗಿ ನಾವು ವರ್ಕ್ ಮಾಡ್ಬೋದು. ಯಾವುದೇ ರೀತಿಯಾದಂತಹ ಸುಸ್ತು, ಆಯಾಸ ಆಗೋದಿಲ್ಲ. ಸೊ ಆ ಒಂದು ಇಂಗ್ರೀಡಿಯಂಟ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಎನರ್ಜಿ ಏನಿದೆ ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾನೋ ಸಿಲ್ವರ್, ದಟ್ ಈಸ್ ಆಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ ಅಂತಾನೆ ಹೇಳ್ಬೋದು. ಸೊ ಇದೇನ್ ಮಾಡುತ್ತೆ, ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾನ ರೆಡ್ಯೂಸ್ ಮಾಡಿ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾನ ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಏನ್ ಮಾಡುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಗೆ ಬೇಕಾಗಿರ್ತಕ್ಕಂತಹ ಒಂದು ಇಂಗ್ರೀಡಿಯಂಟ್ ಅಂದ್ರೆ ಆಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ ಅಂತ ಕರಿತೀವಿ, ಅದನ್ನ ಪ್ರೊವೈಡ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಇದು ಬ್ಯಾಕ್ಟೀರಿಯಲ್ ವೇ ನಲ್ಲಿ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ಬಾಡಿಯಲ್ಲಿ ಬ್ಯಾಕ್ಟೀರಿಯಲ್ ಸೆಲ್ಸ್ ಏನಿದೆ ಅಂದ್ರೆ ಗುಡ್ ಬ್ಯಾಕ್ಟೀರಿಯಲ್ ಸೆಲ್ಸ್ ಏನಿದೆ ಅದನ್ನ ಇಂಪ್ರೂವ್ ಮಾಡಿ, ಸೊ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸಾಲ್ವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಗುಡ್ ಬ್ಯಾಕ್ಟೀರಿಯಲ್ ಸೆಲ್ಸ್ ನಮಗೆ ಯಾವ ತರ ಬ್ಯಾಲೆನ್ಸ್ ಮಾಡುತ್ತೆ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಕೆಲವೊಬ್ಬರಿಗೆ ಲಿವರ್ ಅಲ್ಲಿ ಕರೆಕ್ಟ್ ಆಗಿ ಫಂಕ್ಷನ್ಸ್ ಆಗ್ತಾ ಇರಲ್ಲ. ಸೊ ಇದೆಲ್ಲ ಏನ್ ಮಾಡುತ್ತೆ, ಗುಡ್ ಬ್ಯಾಕ್ಟೀರಿಯಲ್ ಏನ್ ಮಾಡುತ್ತೆ, ಆ ಗುಡ್ ಬ್ಯಾಕ್ಟೀರಿಯಲ್ ಆ ಒಂದು ಎನ್ಸೈಮ್ಸ್ ಏನಿರುತ್ತೆ, ಆ ಸಪೋರ್ಟಿಂಗ್ ಎನ್ಸೈಮ್ಸ್ ಅನ್ನ ಇಂಪ್ರೂವ್ ಮಾಡುತ್ತೆ. ಸಪೋರ್ಟಿಂಗ್ ಎನ್ಸೈಮ್ಸ್ ಇಂಪ್ರೂವ್ ಆದಾಗ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ನ್ಯಾನೋ ಸಿಲ್ವರ್ ಪಾರ್ಟಿಕಲ್ ಗೆ ಇರ್ತಕ್ಕಂಥ ಒಂದು ಮೇಜರ್ ಇಂಗ್ರೀಡಿಯಂಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಮೇಜರ್ ಆಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ ಅಂತ ಏನ್ ಕರಿತೀವಿ, ಅದು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ಈ ತರ ಆಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ಸ್ ಏನಾದ್ರೂ ಇತ್ತು ಅಂದ್ರೆ ಅದನ್ನ ನಾವು ಯೂಸ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲಿ ಮೇನ್ ಆಗಿ ನ್ಯಾನೋ ಸಿಲ್ವರ್ ಪಾರ್ಟಿಕಲ್ ಅಂತ ಕರಿತೀವಿ. ಸೊ ಸ್ಯಾನಿಟರಿ ನ್ಯಾಪ್ಕಿನ್ ನೋಡೋದಾದ್ರೆ 3 ಡಿಫ್ರೆಂಟ್ ಟೈಪ್ಸ್ ಬರುತ್ತೆ, ಡೇ ಯೂಸ್, ನೈಟ್ ಯೂಸ್ ಮತ್ತೆ ಪ್ಯಾಂಟಿ ಲೈನರ್. ಸೊ ಡೇ ಯೂಸ್ ನೀವು ರೆಗ್ಯುಲರ್ ಸೈಜ್ ಹೊರಗಡೆ ನೋಡೋದಾದ್ರೆ 240 mm ಬರುತ್ತೆ, ಬಟ್ ನಮ್ಮ ಫೋವೆ ಸೈಜ್ ಬಂದ್ಬಿಟ್ಟು 285 mm. ನೈಟ್ ಯೂಸ್ ನಿಮ್ಗೆ ಹೊರಗಡೆ ನೋಡೋದಾದ್ರೆ 280 mm ಬರುತ್ತೆ, ಬಟ್ ನಮ್ಮ ಫೋವೆದಲ್ಲಿ 330 mm. ಅಂಡ್ ಪ್ಯಾಂಟಿ ಲೈನರ್ ದಟ್ ಈಸ್ 150 mm, ಸೇಮ್ ಸೈಜ್. ಯಾಕಂದ್ರೆ ಪ್ಯಾಂಟಿ ಲೈನರ್ ಅಷ್ಟೇ ಇರಬೇಕು, ಸೊ ಅದಕ್ಕಿಂತ ಜಾಸ್ತಿ ಲೆಂತ್ ನ ಇರಬಾರ್ದು, ಅದಕ್ಕೋಸ್ಕರ ಅದೇ ಸೇಮ್ ಲೆಂತ್ ನ ಯೂಸ್ ಮಾಡಿದೀವಿ. ಸೊ ಇದಿಷ್ಟು 3 ಡಿಫ್ರೆಂಟ್ ವೇ ಆಫ್ ಪ್ಯಾಡ್ಸ್ ಅಂತ ಹೇಳಿ ಸ್ಯಾನಿಟರಿ ನ್ಯಾಪ್ಕಿನ್ ನೀವು ಇಲ್ಲಿ ನೋಡ್ಬೋದು. ಸೊ ಮೆಟೀರಿಯಲ್ ನ ಯೂಸ್ ಮಾಡಿರೋದು ನೋಡೋದಾದ್ರೆ ನೀವು ಕಾಟನ್ ಸ್ಮೂತ್ ನಾನ್ ವೂವನ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಸೊ ವೂವನ್ ಕ್ಲಾತ್ ಮಲ್ಟಿ ಫಂಕ್ಷನ್ ಚಿಪ್, ದಟ್ ಈಸ್ ಅನಾಯಾನ್ ಚಿಪ್ ಅಂತ ಕರಿತೀವಿ, ದಟ್ ಈಸ್ ನೆಗೆಟಿವ್ ಅಯಾನ್ ಚಿಪ್. ಅಂಡ್ ಏರ್ ಲೆಡ್ ಪೇಪರ್ ವ್ರಾಪ್ಡ್ ಸೂಪರ್ ಅಬ್ಸಾರ್ಬೆಂಟ್ ಪಾಲಿಮರ್, ಯೂನಿಕ್ ಅಂಡ್ ಎಕ್ಸೆಸಿವ್ ಪ್ಯಾಡಿಂಗ್ ಅಂತ ಕರಿತೀವಿ. ಸೊ ಇದೆಲ್ಲ ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ, ಯಾವ್ಯಾವ ಪ್ಯಾಡ್ಸ್ ಯಾವ್ಯಾವ ಲೇಯರ್ ನ ಯೂಸ್ ಮಾಡಿದ್ದಾರೆ ಅಂತ. ಅಂಡ್ ಕಂಫರ್ಟಬಲ್ ಅಂಡ್ ಆಕ್ಸಿಜನ್ ಸಪ್ಲೈ ಇರ್ತಕ್ಕಂತಹ ಬಾಟಮ್ ಲೇಯರ್ ಇರುತ್ತೆ. ಸೊ ಆಕ್ಸಿಜನ್ ಸಪ್ಲೈ ಇರ್ತಕ್ಕಂತಹ ಬಾಟಮ್ ಲೇಯರ್ ಇಂದ ನಮ್ಗೆ ಏನಾಗುತ್ತೆ, ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಆಗುತ್ತೆ. ಸೊ ಅವಾಗ ಬ್ಯಾಡ್ ಓಡರ್ ಬರೋದಿಲ್ಲ, ಅನ್ಕಂಫರ್ಟಬಲ್ ಅಥವಾ ಡಿಸ್ಕಂಫರ್ಟ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಅಡ್ವಾಂಟೇಜಸ್ ಬಂದ್ಬಿಟ್ಟು ನಿಮಗೆ ನೋಡೋದಾದ್ರೆ 8 ಲೇಯರ್ ಅಲ್ಟ್ರಾ ಥಿನ್ ಸ್ಟ್ರಕ್ಚರ್ ಇರೋದ್ರಿಂದ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಪ್ರತಿಯೊಂದು ಲೇಯರ್ ಅದರದೇ ಆದಂತಹ ಒಂದು ಕೆಲಸ ಮಾಡ್ತಾ ಇರತ್ತೆ. ಸೊ ಫೀಚರ್ಸ್ ನೋಡೋದಾದ್ರೆ ಫಿಸಿಕಲ್ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಮಾಡುತ್ತೆ, ಸ್ಕಿನ್ ಫ್ರೆಂಡ್ಲಿ ಅಂಡ್ ಬ್ರೀಥೇಬಲ್, ಆಕ್ಸಿಜನ್ ಸಪ್ಲೈ ಚೆನ್ನಾಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಅಂಡ್ ಡ್ರೈ, ಹೆಚ್ ಟೈಪ್ ಲೀಕ್ ಪ್ರೂಫ್ ಇರುತ್ತೆ, ಅಂಡ್ ಕ್ಲೀನ್ ಅಂಡ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ಸ್, ಎನ್ವಿರಾನ್ಮೆಂಟಿಗೂ ಇದರಿಂದ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಬರೋದಿಲ್ಲ.
ಸೊ ಇಲ್ಲಿ ನೀವು ನೋಡೋದಾದ್ರೆ ಫಸ್ಟ್ ಲೇಯರ್ ಬಂದ್ಬಿಟ್ಟು ಕಾಟನ್ ಸ್ಮೂತ್ ನಾನ್ ಓವನ್ ಲೇಯರ್. ಸೊ ಇದೇನ್ ಮಾಡುತ್ತೆ, ಅಬ್ಸಾರ್ಬೆನ್ಸಿ ಜಾಸ್ತಿ ಇರುತ್ತೆ, ಯಾವುದೇ ರೀತಿಯಾದಂತಹ ಕಂಫರ್ಟ್ನೆಸ್ ಝೋನ್ ಇಂದ ಹೊರಗಡೆ ಬರಲ್ಲ. ಅಂದ್ರೆ ಯಾವುದೇ ರೀತಿ ಅನ್ಕಂಫರ್ಟ್ ಆಗಲ್ಲ, ಯಾವಾಗ್ಲೂ ಕಂಫರ್ಟ್ ಆಗಿ ನೀವು ಯೂಸ್ ಮಾಡ್ಬೋದು. ಓವನ್ ಕ್ಲಾತ್ ಆನಯಾನ್ ಚಿಪ್ ನೋಡೋದಾದ್ರೆ ನೀವು ಎಫೆಕ್ಟಿವ್ಲಿ ಎನ್ಹಾನ್ಸ್ ಆಂಟಿ ಬ್ಯಾಕ್ಟೀರಿಯಲ್ ಕೆಪಬಿಲಿಟೀಸ್ ಅಂತ ಹೇಳ್ತೀವಿ. ಏರ್ ಲೇಡ್ ಪೇಪರ್ ವ್ರಾಪ್ಡ್, ದಟ್ ಈಸ್ ಅ ಥರ್ಡ್ ಲೇಯರ್. ಫೋರ್ತ್ ಲೇಯರ್ ನೋಡೋದಾದ್ರೆ ಸೂಪರ್ ಅಬ್ಸಾರ್ಬೆಂಟ್ ಪಾಲಿಮರ್ ಯೂಸ್ ಮಾಡಿರ್ತೀವಿ, ದಟ್ ಈಸ್ ಅ ಮ್ಯಾಜಿಕ್ ಜೆಲ್ ಅಂತ ಏನ್ ಕರಿತೀವಿ ಅದು. ಅಂಡ್ ಯೂನಿಕ್ ಎಕ್ಸ್ಕ್ಲೂಸಿವ್ ಪ್ಯಾಡಿಂಗ್ ಅಂತ ಕರಿತೀವಿ. ಅಬ್ಸಾರ್ಪ್ಷನ್ ವೆಲ್ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಯಾವುದೇ ಲೀಕ್ ಇರೋದಿಲ್ಲ, ಲೀಕ್ ಪ್ರೂಫ್ ಇರುತ್ತೆ. ಅಂಡ್ ಏರ್ ಲೇಡ್ ಪೇಪರ್ ವ್ರಾಪ್ಡ್ ಎಕ್ಸ್ಟರ್ನಲ್ ಆಗಿ, ಅಂಡ್ ಬ್ರೀಥಬಲ್ ಅಂಡ್ ಕಂಫರ್ಟಬಲ್ ಬಾಟಮ್ ಲೇಯರ್ ಇರುತ್ತೆ. ಅಂಡ್ ರಿಲೀಸ್ ಪೇಪರ್ ನೀವೇನ್ ರಿಮೂವ್ ಮಾಡ್ತೀರಾ ಅದು ಕೂಡ ಹೈಜೀನ್ ಆಗಿರ್ತಕ್ಕಂಥದ್ದು, ಯಾವುದೇ ಅನ್ಹೆಲ್ದಿ ಮೆಟೀರಿಯಲ್ಸ್ ನ ಯೂಸ್ ಮಾಡಿರಲ್ಲ. ಎಕನಾಮಿಕಲಿ ಕೂಡ, ಅಂದ್ರೆ ಎಕನಾಮಿಕಲ್ಲೂ ಕೂಡ ನಿಮಗೆ ಅಫೋರ್ಡಬಲ್ ಆಗಿರ್ತಕ್ಕಂಥದ್ದು. ಅಂಡ್ ಈವನ್ ನೀವೇನು ಸ್ಯಾನಿಟರಿ ನ್ಯಾಪ್ಕಿನ್ಸ್ ನ ಯೂಸ್ ಮಾಡ್ತಾ ಇದ್ರೆ ಅದು ಎನ್ವಿರಾನ್ಮೆಂಟ್ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು, ಯಾವುದೇ ಎನ್ವಿರಾನ್ಮೆಂಟಲ್ ವೇಸ್ಟ್ ಆಗೋದಿಲ್ಲ. ಸೊ ಸಾಫ್ಟ್ ಅಂಡ್ ಕಂಫರ್ಟಬಲ್ ಫಸ್ಟ್ ಲೇಯರ್ ನೀವು ನೋಡೋದಾದ್ರೆ, ಸೊ ಇದು ತಿನ್ ಆಗಿರುತ್ತೆ ಅಂಡ್ ಮೋರ್ ಕಂಫರ್ಟಬಲ್ ಆಗಿರುತ್ತೆ, ಯಾವುದೇ ಕೆಮಿಕಲ್ ಆಗಿ ಯೂಸ್ ಮಾಡಿರಲ್ಲ. ಅಂಡ್ ಡ್ರೈ ಅಂಡ್ ಬ್ರೀಥೇಬಲ್ ಅಂದ್ರೆ, ಸೊ ನೀವು ಏರ್ ಪರ್ಮಿಸೇಬಲ್ ಬಾಟಮ್ ಅಂತ ಕರಿತೀವಿ. ಸೊ ಆಕ್ಸಿಜನ್ ಸಪ್ಲೈಗೆ ತುಂಬಾನೇ ಸಪೋರ್ಟ್ ಮಾಡುತ್ತೆ, ಮಾಯಿಶ್ಚರ್ ನ ರಿಮೂವ್ ಮಾಡುತ್ತೆ, ಯಾವುದೇ ಸ್ಮೆಲ್ ಇರದೆ ತರ ನೋಡ್ಕೊಳುತ್ತೆ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಅಬ್ಸಾರ್ಪ್ಷನ್ಸ್ ನೋಡೋದಾದ್ರೆ ನೀವು ಆನಯಾನ್ ಚಿಪ್ ಇರೋದ್ರಿಂದ ನಿಮಗೆ ತುಂಬಾನೇ ಅಬ್ಸಾರ್ಬಿಂಗ್ ಪವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಫಾಸ್ಟ್ ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಸ್ಟ್ರಾಂಗ್ ವಾಟರ್ ಲಾಕ್ ಅಂದ್ರೆ ನಿಮ್ ಏನೇ ಡಿಸ್ಚಾರ್ಜ್ ಆಗಿದ್ರು ಅದನ್ನ ಅಲ್ಟಿಮೇಟ್ ಆಗಿ ಲಾಕ್ ಮಾಡುತ್ತೆ, ಯಾವುದೇ ಲೀಕ್ ಇರೋದಿಲ್ಲ. ಅಂಡ್ 3 ಡೈಮೆನ್ಷನ್ ಎಕ್ಸ್ಲೋಜರ್ ಅಂದ್ರೆ ವೈಡ್ನೆಸ್ ಇರುತ್ತಲ್ಲ, ಸೊ ಆ ವೈಡ್ನೆಸ್ ಇಂದ ನಿಮಗೆ ಏನಾಗುತ್ತೆ, ವೈಡ್ನೆಸ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಸೈಡ್ ಲೀಕೇಜಸ್ ಇರಲ್ಲ. ಹೆಲ್ತ್ ಕೇರ್ ಫಂಕ್ಷನ್ ನೀವು ನೋಡೋದಾದ್ರೆ ನೆಗೆಟಿವ್ ಅಯಾನ್ಸ್, ದಟ್ ಈಸ್ ಆನಯಾನ್ ಮತ್ತೆ ನಾನೋ ಸಿಲ್ವರ್ ಪಾರ್ಟಿಕಲ್ಸ್ ನ ಯೂಸ್ ಮಾಡಿರೋದ್ರಿಂದ ಯಾವುದೇ ಗೈನಿಕಲ್ ಪ್ರಾಬ್ಲಮ್ಸ್ ಇದ್ರು, ಗೈನಿಕಲ್ ಇನ್ಫೆಕ್ಷನ್ಸ್ ಇದ್ರು ಕೂಡ ಕ್ಲಿಯರ್ ಆಗುತ್ತೆ. ಫಿಸಿಕಲಿ ಅಂಡ್ ಮೆಂಟಲಿ ಹೆಲ್ತ್ ನ ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಸೇಫ್ಟಿ ಮೆಷರ್ಸ್ ನೋಡೋದಾದ್ರೆ 360 ಡಿಗ್ರಿ ಸೀಲ್ಡ್ ಇರೋದ್ರಿಂದ ಮತ್ತೆ ಅಲ್ಯೂಮಿನಿಯಂ ಫಾಯಿಲ್ ಯೂಸ್ ಮಾಡಿರೋದ್ರಿಂದ, ಸೊ ನೀವು ಇನ್ಸೈಡ್ ಅಲ್ಲಿ ಎಷ್ಟೇ ಪ್ಯಾಡ್ಸ್ ಇಟ್ರು ಕೂಡ ಸೊ ಯಾವುದೇ ರೀತಿಯಾದಂತಹ ಇನ್ಫೆಕ್ಷನ್ಸ್ ಕೂಡ ಅಫೆಕ್ಟ್ ಆಗೋದಿಲ್ಲ, ಅಥವಾ ಬ್ಯಾಕ್ಟೀರಿಯಾಸ್ ಕೂಡ ಅದ್ರ ಮೇಲೆ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಸೇಫ್ಟಿಯಾಗಿ ಯೂಸ್ ಮಾಡ್ಬೋದು ಅಂಡ್ ಲಾಂಗ್ ಡ್ಯೂರೇಬಲ್ ಆಗಿ ಯೂಸ್ ಮಾಡ್ಬೋದು. ಸೊ ಏನ್ ಗ್ಲೂ ಯೂಸ್ ಮಾಡಿದರೆ ಅದು ಕೂಡ ಎಡಿಬಲ್ ಗ್ಲೂ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಟಾಕ್ಸಿನ್ ಆಗ್ಲಿ ಹಾರ್ಮ್ ಆಗ್ಲಿ ಸೊ ಆಗೋದಿಲ್ಲ. ಸೊ ಅದಕ್ಕೆ ಸ್ವಿಚ್ ಟು ಓವೇ ಸ್ಯಾನಿಟರಿ ನ್ಯಾಪ್ಕಿನ್ ಅಂತಾನೆ ಹೇಳ್ಬೋದು. ಸೊ ನೀವು ಇನ್ನು ನೋಡೋದಾದ್ರೆ ನೈಟ್ ಯೂಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ 6 to 8 hours ನೀವು ಸ್ಲೀಪ್ ಟೈಮ್ ಇರೋದ್ರಿಂದ ಸೊ ಬೆಟರ್ ಅಬ್ಸಾರ್ಪ್ಷನ್ ಇರುತ್ತೆ. ಅಂಡ್ ಲಾರ್ಜ್ ಸ್ಕೇಲ್, ಸೊ ಲಾರ್ಜ್ ಸೈಜ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಸ್ಲೀಪಿಗೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಅಂಡ್ ಡಿಸ್ಕಂಫರ್ಟ್ ಆಗಲ್ಲ, ಬ್ಯಾಕ್ಟೀರಿಯಾ ಕೂಡ ಡೆವಲಪ್ ಆಗಲ್ಲ. ಸೊ ನೈಟ್ ಟೈಮ್ ಅಲ್ಲಿ ಬ್ಯಾಕ್ಟೀರಿಯಾಸ್ ಬೇಗ ಡೆವಲಪ್ ಆಗುತ್ತೆ, ಅನ್ಹೆಲ್ದಿ ಬ್ಯಾಕ್ಟೀರಿಯಾಸ್ ಅಂತ. ಬಟ್ ಈ ಒಂದು ಆನಯಾನ್ ಅಥವಾ ನೆಗೆಟಿವ್ ಅಯಾನ್ ಅಂತ ಏನ್ ಕರಿತೀವಿ, ನೆಗೆಟಿವ್ ಅಯಾನ್ ಮತ್ತೆ ನ್ಯಾನೋ ಸಿಲ್ವರ್ ಪಾರ್ಟಿಕಲ್ ಇರೋದ್ರಿಂದ ಕೂಡ ಬ್ಯಾಕ್ಟೀರಿಯಲ್ ಅನ್ಹೆಲ್ದಿ ಬ್ಯಾಕ್ಟೀರಿಯಲ್ ಗ್ರೋತ್ ಆಗೋದಿಲ್ಲ ಅಂಡ್ ಯಾವುದೇ ರೀತಿಯಾದಂತಹ ಡಿಸ್ಕಂಫರ್ಟ್ ಆಗಲ್ಲ. ಸೊ ವೆರಿ ಕಂಫರ್ಟಬಲ್ ಆಗಿ ಫೀಲ್ ಆಗ್ತೇವೆ ಅಂತ ಹೇಳ್ಬೋದು. ಅಂಡ್ ಪ್ಯಾಂಟಿ ಲೈನರ್ ನೀವು ನೋಡೋದಾದ್ರೆ ಸೊ ಪೀರಿಯಡ್ ನ ಅರ್ಲಿ ಸ್ಟೇಜ್ ಅಥವಾ ಲೇಟ್ ಸ್ಟೇಜ್ ಅಲ್ಲಿ ಯೂಸ್ ಮಾಡ್ಬೋದು, ವೈಟ್ ಡಿಸ್ಚಾರ್ಜ್ ಯೂಸ್ ಮಾಡ್ಬೋದು ಅಂಡ್ ಈವನ್ ಜೆಂಟ್ಸ್ ಕೂಡ ಇದನ್ನ ಯೂಸ್ ಮಾಡ್ಬೋದು. ಸೊ ಹೆಲ್ದಿ ಆಗಿರುತ್ತೆ ಅಂಡ್ ಕ್ಲೀನ್ ಅಂಡ್ ಡ್ರೈ ಆಗಿ ಇಡಕ್ಕೆ ಹೆಲ್ಪ್ ಮಾಡುತ್ತೆ. ಯುಟ್ರಸ್ ಅನ್ನ ನೀವು ಹೆಲ್ದಿ ಆಗಿ ಇಡಬಹುದು ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಯೂರಿನರಿ ಇನ್ಫೆಕ್ಷನ್ಸ್ ಕೂಡ ಆಗೋದಿಲ್ಲ. ಸೊ ಇನ್ನ ಲೆಂತ್ ಗೆ ಬರೋದಾದ್ರೆ ಡೇ ಯೂಸು ನಾನು ಅವಾಗ್ಲೇ ಹೇಳಿದೆ 285 mm ಇರುತ್ತೆ, 8 ಪೀಸಸ್ ಇರುತ್ತೆ. ನೈಟ್ ಯೂಸ್ ಬಂದ್ಬಿಟ್ಟು 330 mm ಇರುತ್ತೆ, 8 ಪೀಸಸ್ ಇರುತ್ತೆ. ಅಂಡ್ ಪ್ಯಾಂಟಿ ಲೈನರ್ 155 mm ವಿತ್ 30 ಪೀಸಸ್.
ಸೊ ಇದ್ರ ಜೊತೆಗೆ ವೆಜಿನಲ್ ಹೆಲ್ತ್ ಸೆಲ್ಫ್ ಟೆಸ್ಟ್ ಕಾರ್ಡ್ ಕೂಡ ಇರುತ್ತೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಈ ಸ್ಟ್ರಾಪ್ ಇಂದ ನೀವ್ ಏನ್ ನೋಡ್ಬೋದು ಅಂದ್ರೆ ನಮ್ಮ ಹೆಲ್ತ್ ಯಾವ ತರ ಇದೆ, ನಮ್ಮ ವೆಜಿನ ಯಾವ ತರ ಇದೆ, ಹೆಲ್ತಿ ವೆಜಿನ ನಾವು ನಮ್ಮ ಬಾಡಿಯಲ್ಲಿ ಇಟ್ಕೋಬೇಕಂದ್ರೆ ಯಾವ ತರ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು. ಸೊ ಏನ್ ಮಾಡಿದ್ರ ವೆಜಿನಲ್ ಡಿಸ್ಚಾರ್ಜ್ ಏನಿದೆ ಒಂದು ಕಾಟನ್ ಬಡ್ ಅಲ್ಲಿ ತಗೊಂಡು ಈ ಒಂದು ಸ್ಟ್ರಾಪ್ ಇಂಡಿಕೇಟರ್ ಸ್ಟ್ರಾಪ್ ಏನಿದೆ ಅದ್ರ ಮೇಲೆ ಇಡೋದ್ರಿಂದ ನಿಮಗೆ ಏನಾಗುತ್ತೆ, ಸೊ ಕಲರ್ ಚೇಂಜಸ್ ಆಗುತ್ತೆ ಆಫ್ಟರ್ 30 ಸೆಕೆಂಡ್ಸ್. ಸೊ ಆ ಕಲರ್ ಮೇಲೆ ನೀವು ಡಿಸೈಡ್ ಮಾಡ್ಬೋದು ನನ್ನ ವೆಜಿನಲ್ ಹೆಲ್ತ್ ಯಾವ ತರ ಇದೆ ಅಂತ. ಸೊ ಆ ಒಂದು ಕಲರ್ ಮೇಲೆ ನಿಮ್ಮ ರಿಸಲ್ಟ್ ಲೀಡ್ ಆಗುತ್ತೆ. ಸೊ ಆ ರಿಸಲ್ಟ್ ಮೇಲೆ ನೀವೇನ್ ಮಾಡ್ಬೋದು, ವೆಜಿನಲ್ ಹೆಲ್ತ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ಫುಲ್ ಆಗಿ ಇರುತ್ತೆ ಅಂತಾನೆ ಹೇಳ್ಬೋದು. ವೇರಿಯೇಷನ್ಸ್ ಇತ್ತು ಅಂದ್ರೆ ನೀವು ನೋಡ್ಬೋದು. ಸೊ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಕೇಳ್ಬೋದು. ಸೊ ಇಷ್ಟೊಂದು ಇನ್ಫಾರ್ಮೇಶನ್ಸ್ ನನಗೆ ಗೊತ್ತಿರೋದನ್ನ ನಾನು ಶೇರ್ ಮಾಡಿದೀನಿ. ಸೊ ಸ್ವಿಚ್ ಟು ಫೋವೆ ಸ್ಯಾನಿಟರಿ ನ್ಯಾಪ್ಕಿನ್, ಯಾಕಂದ್ರೆ ನಮ್ಮ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಸೊ ಅತಿ ಹೆಚ್ಚು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಬರ್ತಾ ಇರೋದಕ್ಕೆ ಮೇನ್ ರೀಸನ್ ಸ್ಯಾನಿಟರಿ ನ್ಯಾಪ್ಕಿನ್. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು, ನಮ್ಮ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದ್ರೆ ಸ್ವಿಚ್ ಟು ಫೋವೆ ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಹೇಳ್ತೀನಿ.